ಈ 8 ಆಶೀರ್ವಚನಗಳ ಬಗ್ಗೆ, ದಿವ್ಯಾನಂದಕರ ವಚನಗಳ ಬಗ್ಗೆ ನಾವು ಕೇಳಿದ್ದೇವೆ ಮತ್ತು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಇರಬೇಕು, ಪರಲೌಕಿಕ ಆನಂದವನ್ನ ಈ ಲೋಕದಲ್ಲಿ ನಾವು ಅನುಭವಿಸ್ಬೇಕು ಎಂಬಂತಹ ವಿಚಾರವನ್ನ ಕರ್ತನಾದ ಯೇಸು ಕ್ರಿಸ್ತರು ಬಹಳ ಸ್ಪಷ್ಟವಾಗಿ, ಸರಳವಾಗಿ, ಸುಂದರವಾಗಿ ವಿವರಿಸಿದ್ದನ್ನ ನಾವು ಕಂಡುಕೊಂಡಿದ್ದೇವೆ. ಅವು 8 ವಚನಗಳಾಗಿದ್ರು ಕೂಡ, 8-10 ವಚನಗಳಾಗಿದ್ರು ಕೂಡ ಬಹಳಷ್ಟು ಅರ್ಥಗರ್ಭಿತವಾದಂತ ವಿಚಾರಗಳನ್ನ ಕರ್ತನಾದ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿದ್ದನ್ನು ನಾವು ಒಂದು ದೃಶ್ಯ ನೋಡ್ತಾ ಇದ್ದೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಅಷ್ಟಭುಜಗಳನ್ನ ಒಳಗೊಂಡಂಥದ್ದು, ಆಕ್ಟಗಾನ್ ಅಂತ ಹೇಳ್ತೇವಲ್ಲ ನಾವು ಇಂಗ್ಲಿಷ್ ನಲ್ಲಿ. ಅದಕ್ಕೆ 8 ಗೋಡೆಗಳಿಂದ ಕಟ್ಟಿದಂತ ಒಂದು ಸಭೆ ಅಥವಾ ಒಂದು ಚರ್ಚ್ ಬಿಲ್ಡಿಂಗ್ ಅಂತ ಹೇಳ್ರಿ. ನಾನು ಯಾಕೆ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಎಂಬುದಾಗಿ ನಾನು ವಿಚಾರ ಮಾಡಿದಾಗ ಈ 8 ಮಾತುಗಳ ದೃಶ್ಯ ನನ್ನ ಕಣ್ಣು ಮುಂದೆ ಬಂತು. ಯಾವ ರೀತಿಯಾಗಿ ಸ್ವಾಮಿಯವರು ಈ 8 ಮಾತುಗಳನ್ನ ತನ್ನ ಶಿಷ್ಯರಿಗೆ ಹೇಳಿ ಎಂಥ ಒಂದು ದೊಡ್ಡ ಆಶೀರ್ವಚನಗಳನ್ನ ಈ ಲೋಕಕ್ಕೆ ಅವರು ಕೊಟ್ಟಿರುವಾಗ ಅದರ ಒಂದು ಸ್ಮರಣಾರ್ಥ ಅಥವಾ ಅದನ್ನ ಜನರು ತಿಳ್ಕೊಳ್ಳಿ ಎಂಬ ರೀತಿಯಲ್ಲಿ ಆ ಒಂದು ಕಟ್ಟಡವನ್ನು ಕಟ್ಟಿರ್ಬೇಕು ಎಂಬಂತ ಒಂದು ವಿಚಾರ. ಕ್ರೈಸ್ತ ಸಭೆಯ ಕಟ್ಟಡ ಏನಿದೆ ಅಂತಂದ್ರೆ ದಟ್ ಶೋಸ್ ದ 8 ಬಿಯಾಟಿಟ್ಯೂಡ್ಸ್, 8 ಕರ್ತನಾದ ಯೇಸು ಕ್ರಿಸ್ತರು ಹೇಳಿದಂತ ಆಶೀರ್ವಚನಗಳ ಬಗ್ಗೆ ಅದು ನಮ್ಗೆ ತೋರಿಸುವಂತದ್ದಾಗಿದೆ. ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ನೋಡುವಾಗ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಕೆಲಸಗಳು ನಡೀತಿರ್ತವೆ. ಜನರು ಸಹ ಯಾವ ರೀತಿಯಾಗಿ ವಿಚಾರ ಮಾಡ್ತಾರೆ, ಯಾವ ರೀತಿಯಾಗಿ ಈ 8 ವಚನಗಳನ್ನ ಅಥವಾ 8 ಮಾತುಗಳನ್ನ ನೆನಪಿಡಬೇಕು ಎಂಬಂತ ಒಂದು ವಿಚಾರದಿಂದ ಕಟ್ಟಿದಂತ ಈ ಒಂದು ಕಟ್ಟಡ ನಿಜವಾಗಿಯೂ ಅದು ಒಂದು ಶ್ಲಾಘನೀಯವಾದಂತಹ ಒಂದು ವಿಷಯ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಮುಂದೆ ನಾನು ತಿರುಗಿ ರಿಪೀಟ್ ಆಮೇಲೆ ನಾವು ಯಾವ ರೀತಿ ಕೊಂಡು ಹೇಳ್ತವರಾಗಿರ್ಬೇಕು, ಸಮಾಧಾನ ಪಡಿಸೋರಾಗಿರ್ಬೇಕು ಎಂಬಂತಹ ಅನೇಕ ಮಾತುಗಳನ್ನ ನಾವು ಕಂಡುಕೊಂಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತರಿಗೋಸ್ಕರವಾಗಿ ಯಾವ ರೀತಿಯಾಗಿ ಹಿಂಸೆ ತಾಳ್ಕೊಳ್ಬೇಕು ಎಂಬಂತಹ ಅದ್ಭುತವಾದಂತಹ ವಿಚಾರಗಳನ್ನ ನಾವು ಕಂಡುಕೊಂಡಿದ್ದೇವೆ. ಈಗ ಅದರ ಬಗ್ಗೆ ನಾವು ಹೆಚ್ಚು ರಿಪೀಟ್ ಮಾಡದೆ ನಾವು ಮುಂದೆ ಹೋಗ್ಲಿಕ್ಕೆ ನೋಡೋಣ. ಈಗಾಗಲೇ ಸಹೋದರು ಓದಿದಂತ ಈ 4 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಮತ್ತೆ ಅದ್ಭುತವಾದಂತಹ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿರುವುದನ್ನ ನಾವು ನೋಡ್ತೀವಿ. ನಾನು ಎಲ್ಲಾ ವಿಚಾರಗಳನ್ನು ಓದುವುದಿಲ್ಲ. 13ರಿಂದ ಆರಂಭ ಆಗ್ತದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಎಲ್ಲಿ ಮುಗಿತದೆ ಅಂತಂದ್ರೆ ಹೀಗಾದ್ರೆ ದೇವರು ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ನಾನು ಈ ಭಾಗ ಓದಿದಾಗ ನನಗೆ ಬಂದಂತಹ ಒಂದು ವಿಚಾರ ಏನಂತಂದ್ರೆ, ನಿಮ್ಮ ತಂದೆಯನ್ನ ಕೊಂಡಾಡುವರು ಎಂಬುದಾಗಿ ಸ್ವಾಮಿಯವರು ಹೇಳಿದ್ದಾರೆ. ನಾನು ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಏನೇನು ಈ ಭಾಗ ಒಳಗೊಂಡಿ ಪ್ರಯತ್ನ ಮಾಡಿ ನಾನು ಪ್ರಾರ್ಥನಾ ಪೂರ್ವಕವಾಗಿ ವಿಚಾರ ಮಾಡಿದಾಗ ಅಲ್ಲಿ ನನಗೆ ದೇವರು ತೋರಿಸಿದಂತ ಕೆಲವು ಮಾತುಗಳನ್ನು ನಿಮ್ಗೆ ಹೇಳ್ಬೇಕಂತ. ಅವರು ತಂದೆಯನ್ನ ಕೊಂಡಾಡಿದ್ರು. ನಾವು ಹಿಂದಿನಿಂದ ಮುಂದಕ್ಕೆ ಬರೋಣ. ನಾವು ಯೂಶುವಲಿ ನಾವು ಹೇಗೆ ಹೋಗ್ತೇವೆ, ಮೇಲಿನಿಂದ ಕೆಳಗೆ ಹೋಗ್ತೇವೆ. ಆದ್ರೆ ಈಗ ನಾವು ಕೆಳಗಿನಿಂದ ಸ್ವಲ್ಪ ಮೇಲೆ ಹೋದ್ರೆ ಅಲ್ಲಿ ಯಾವ ರೀತಿಯಾದಂತ ಯಾವಾಗ ನಿಮ್ಮ ತಂದೆಯನ್ನ ಕೊಂಡಾಡ್ತಾರೆ ಎಂಬಂತಹ ಒಂದು ವಿಚಾರ
ನಾವು ಮಾಡುವಾಗ ಒಳ್ಳೆ ಕ್ರಿಯೆಗಳನ್ನ ನೋಡ್ರಿ ಹೇಳ್ತಾರೆ, ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಅವರು ತಂದೆಯಾದ ದೇವರನ್ನ ಕೊಂಡಾಡ್ತಾರೆ. ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿದಾಗ ಅವರು ತಂದೆಯಾದ ದೇವರನ್ನ ಹೇಳಲ್ಪಟ್ಟಿದೆ. ನೋಡ್ರಿ ಯೇಸುಸ್ವಾಮಿಯವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಮಾತುಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನನ್ನು ಯಾವಾಗ ಕೊಂಡಾಡ್ತಾರೆ? ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡುವಾಗ ಕೊಂಡಾಡ್ತಾರೆ. ಈ ಒಳ್ಳೆಯ ಕ್ರಿಯೆಗಳಿಗೆ ಏನು ಕಾರಣ ಎಂಬುದನ್ನ ಅಲ್ಲಿ ನಾವು ನೋಡ್ಬೇಕಾಗ್ತದೆ. ಮುಂದಿನ ಪ್ರಶ್ನೆ ಅಂತಂದ್ರೆ, ಯಾವಾಗ ಅಂತ ಹೇಳಿದ್ರೆ ಒಳ್ಳೆ ಕ್ರಿಯೆಗಳನ್ನು ನೋಡಿದಾಗ. ಒಳ್ಳೆ ಕ್ರಿಯೆಗಳು ಹೇಗಾಗ್ತವೆ ಅಥವಾ ಒಳ್ಳೆ ಕ್ರಿಯೆಗಳು ಹೇಗೆ ನಮ್ಮಿಂದ ಬರ್ತವೆ ಎಂಬುದನ್ನ ನಾವು ನೋಡುವಾಗ ಅಲ್ಲಿ ಮತ್ತೆ 2 ಕಾರಣಗಳನ್ನ ನಮ್ಮ ಮುಂದೆ ದೇವರು ಯೇಸುಸ್ವಾಮಿ ಅವರು ಇಟ್ಟಿದ್ದಾರೆ. ಮೊದಲನೇದಾಗಿ ಅವ್ರು ಏನ್ ಹೇಳ್ತಾರೆ? ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಈ 2 ವಿಷಯಗಳಿಂದ ನಮ್ಮ ಜೀವನದಲ್ಲಿ ಏನು ಉಂಟಾಗ್ತದೆ ಅಂತಂದ್ರೆ ಒಳ್ಳೆ ಕ್ರಿಯೆಗಳು ಉಂಟಾಗ್ತವೆ. ನೋಡ್ರಿ, ಎಷ್ಟು ಸಮಂಜಸವಾದ ರೀತಿಯಲ್ಲಿ, ಎಷ್ಟು ಸಮರ್ಪಕವಾದ ರೀತಿಯಲ್ಲಿ ಯೇಸುಸ್ವಾಮಿ ಅವರು ಹೇಳಿದಂತ ಒಂದೊಂದು ಮಾತುಗಳನ್ನ ನಾವು ತಿಳ್ಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಮೊದಲನೇದಾಗಿ ದೇವರನ್ನು ಕೊಂಡಾಡ್ತೀರಿ ಯಾವಾಗ? ನಾವು ನಮ್ಮ ಒಳ್ಳೆ ಕಾರ್ಯಗಳನ್ನು ನೋಡಿದಾಗ, ಒಳ್ಳೆ ಕ್ರಿಯೆಗಳನ್ನು ನೋಡಿದಾಗ. ಒಳ್ಳೆ ಕ್ರಿಯೆಗಳು ಹೇಗೆ ಬರ್ತವೆ? ನಮ್ಮಲ್ಲಿ ನಾವು ಭೂಮಿಗೆ ಉಪ್ಪಾಗಿದ್ದಾಗ, ಲೋಕಕ್ಕೆ ಬೆಳಕಾಗಿದ್ದಾಗ ನಮ್ಮಲ್ಲಿ ಒಳ್ಳೆ ಕಾರ್ಯಗಳು ಕಂಡು ಬರ್ತವೆ ಎಂಬುದಾಗಿ ಯೇಸುಸ್ವಾಮಿ ಅವರು ಚಂದವಾಗಿ ಹೇಳಿದ್ದಾರೆ. ಆದ ಕಾರಣ ಈ ರಾತ್ರಿ ನಾವು ಒಂದು ಮಾತಿನ ಬಗ್ಗೆ ಅಷ್ಟೇ ನೋಡೋಣ, ಯಾಕಂದ್ರೆ ಸಮಯ ಸಾಲಿಕ್ಕಿಲ್ಲ ಅಂತ ಹೇಳಿ ನಾನು 2 ವಿಷಯಗಳನ್ನ ಹೇಳುದಿಲ್ಲ ಇವತ್ತ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬಂತಹ ಮಾತನ್ನ ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನ ವಾರ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದಂತಹ ಮಾತನ್ನ ನಾವು ಅಭ್ಯಾಸ ಮಾಡೋಣ. ಈ ರೀತಿಯಾಗಿ ಮೊದಲನೇದಾಗಿ ಯೇಸುಸ್ವಾಮಿ ಅವರು ಹೇಳಿದಂತಹ ಮಾತು ಯಾವ್ದಂತಂದ್ರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಯೇಸುಸ್ವಾಮಿ ಅವರು ಈ ಲೋಕದಲ್ಲಿರುವಾಗ ಬಹಳ ಸರಳವಾಗಿಯೂ ಸುಂದರವಾಗಿಯೂ ಅವರು ಲೋಕದಲ್ಲಿರ್ತಕ್ಕಂತಹ ವಿಷಯಗಳನ್ನ ಉಪಯೋಗಿಸ್ತಾ ಇದ್ರು. He was using very common and very ordinary things. ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಿರ್ಲಿಲ್ಲ, ಆದ್ರೆ ಸುಂದರವಾಗಿಯೂ ನಿಸರ್ಗದಲ್ಲಿರ್ತಕ್ಕಂತಹ, ಸೃಷ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ತೆಗೆದುಕೊಂಡು ಅವರು ಜನರಿಗೆ ಅವರು ತಿಳಿಸ್ತಾ ಇದ್ರು, ಅದರನ್ನ ವಿವರಿಸ್ತಾ ಇದ್ರು, ಮತ್ತು ಜನರು ಸಹ ಅಷ್ಟೇ ಒಳ್ಳೆ ರೀತಿಯಲ್ಲಿ ಅದನ್ನ ಸ್ವೀಕರಿಸ್ತಾ ಇದ್ರು ಎಂಬುದನ್ನ ನಾವು ಅವರ ಜೀವನ ಅಭ್ಯಾಸ ಮಾಡುವಾಗ ನಮಗೆ ತಿಳಿದು ಬರ್ತದೆ. ಇವತ್ತು ಅವರು ಉಪಯೋಗಿಸುವಂತಹ ವಸ್ತು ಯಾವ್ದಂತಂದ್ರೆ ಉಪ್ಪು ಅಂತ ಹೇಳ್ತಾರೆ. ಉಪ್ಪು ಅನ್ನುವಾಗ ಇದು ಬಹಳ ಒಂದು ಕಾಮನ್, ಬಹಳಷ್ಟು ಸಾಮಾನ್ಯವಾದಂತಹ ಬಹಳ ಎಲ್ಲರಿಗೂ ತಿಳಿದಂತಹ ಒಂದು ವಸ್ತು ಆಗಿದೆ. ಇದು ಉಪ್ಪು ಅಂದ್ರೆ ಯಾರು ಗೊತ್ತಿಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗುವುದೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಎವ್ರಿಬಡಿ ನೋಸ್ ವಾಟ್ ಸಾಲ್ಟ್ ಈಸ್ ಎಂಬುದಾಗಿ ಸಾಮಾನ್ಯವಾದಂತಹದ್ದು, ಮತ್ತು ಅದನ್ನ ಎಲ್ಲರೂ ಉಪಯೋಗಿಸುವಂತಹ ಒಂದು ವಸ್ತು ಅದಾಗಿದೆ. ಎವ್ರಿಬಡಿ ಯೂಸಸ್ ಇಟ್, ಎಲ್ಲರೂ ಅವುಗಳನ್ನ ಉಪಯೋಗಿಸ್ತಾರೆ. ಇಂತಹ ವಸ್ತುಗಳನ್ನ ಉಪಯೋಗಿಸಿ ಕರ್ತನಾದಂತಹ ಯೇಸು ಕ್ರಿಸ್ತರು ಜನರಿಗೆ ಬೋಧನೆ ಮಾಡ್ತಾ ಇದ್ರು ಅಥವಾ ಉಪದೇಶ ಮಾಡ್ತಾ ಇದ್ರು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಸೋ ಮೆನಿ ಟೈಮ್ಸ್ ವಿ ಟ್ರೈ ಟು ಕಾಂಪ್ಲಿಕೇಟ್ ಥಿಂಗ್ಸ್. ನಾವು ಎಷ್ಟೋ ಸಲ ಬಹಳಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳಿದ್ರೆ ಜನ ನಮಗೆ ಬಹಳಷ್ಟು ಮೆರೆಸ್ತಾರೆ ಎಂಬಂತಹ ಒಂದು ವಿಚಾರ ನಮ್ಮಲ್ಲಿ ಇರ್ತದೆ. ಆದ್ರೆ ಯೇಸುಸ್ವಾಮಿ ಅವರ ಬಗ್ಗೆ ನಾವು ನೋಡುವಾಗ ಅವರ ಉಪದೇಶ ಹೇಗಿತ್ತಂತಂದ್ರೆ ಬಹಳ ಸುಂದರವಾಗಿ, ಸರಳವಾಗಿ, ಮತ್ತು ನಮ್ಮ ಕಣ್ಣು ಮುಂದೆ ಇದ್ದಂತಹ ವಿಷಯಗಳನ್ನ ಅವರು ತೆಗೆದುಕೊಂಡು ಅದರ ಬಗ್ಗೆ ವಿವರಿಸುವಾಗ ಅದು ಬಹಳ ನಮ್ಮ ಹೃದಯಗಳನ್ನ ಹೆಚ್ಚಾದಂತಹ ಒಂದು ಪ್ರಭಾವ ಬೀರುವಂತಹ ಒಂದು ಸಂಗತಿ ಆಗ್ತಾ ಇತ್ತು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಹೀಗೆ ಈ ಎಲ್ಲರಿಗೂ ತಿಳಿದಂತಹ ವಿಷಯ, ವಸ್ತು ಅತ್ ಯಾವ್ದಂತಂದ್ರೆ ಉಪ್ಪು. ಅದನ್ನ ಎಲ್ಲರೂ ಉಪಯೋಗಿಸ್ತಾರೆ, ಎಲ್ಲರ ಮನೆಯಲ್ಲಿಯೂ ಸಹ ಅದು ಇರುವಂತದ್ದಾಗಿದೆ. ಅದನ್ನ ಬಡವರು ಉಪಯೋಗಿಸ್ತಾರೆ, ಶ್ರೀಮಂತರು ಉಪಯೋಗಿಸ್ತಾರೆ, ಮಧ್ಯಮ ವರ್ಗದವರು ಸಹ ಉಪಯೋಗಿಸ್ತಾರೆ. ನನಗೆ ಬೇಡ ಅಂತ ಯಾರು ಅನ್ನೋದಿಲ್ಲ. ನಾನು ಬಹಳ ಶ್ರೀಮಂತ, ನಾನು ಒಂದು ಅರಮನೆಯಲ್ಲಿದ್ದೇನೆ, ನನಗೆ ಉಪ್ಪು ಬೇಡ ಅಂತ ಹೇಳಿ ಯಾರು ಹೇಳುದಿಲ್ಲ. ಉಪ್ಪು ಬೇಕೇ, ಅಡಿಗೆಗೆ ಬೇಕೇ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿರುವಂತಹ ಮಾತು. ಈ ರೀತಿಯಾಗಿ ಈ ಉಪ್ಪು ಏನಾಗಿದೆ ಅಂತಂದ್ರೆ ಎಲ್ಲರೂ ಉಪಯೋಗಿಸುವಂತಹ ಮತ್ತು ಎಲ್ಲರೂ ಊಟದಲ್ಲಿ ಬಳಸುವಂತಹ ಒಂದು ವಿಷಯವಾಗಿದೆ.
ಅದು ಒಂದು ಮರೆಯಲಾಗದಂತಹ ಒಂದು ವಸ್ತು ಆಗಿದೆ. ನೋಬಡಿ ಕ್ಯಾನ್ ಫರ್ಗೆಟ್ ಇಟ್. ಅದನ್ನ ಮರೆತ್ರೆ ನಮ್ಮ ಊಟದ ರುಚಿನೇ ಹೋಗ್ಬಿಡ್ತದೆ. ಇಂಥ ರೀತಿಯಲ್ಲಿ ಈ ಒಂದು ವಸ್ತು ಉಪ್ಪಾಗಿದೆ ಅಂತ ಹೇಳಿ ನಮಗ ದೇವಸ್ವಾಮಿಯವರು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದನ್ನ ಬಿಡ್ಲಿಕ್ಕೂ ಆಗುದಿಲ್ಲ, ಮರೀಲಿಕ್ಕೂ ಆಗುದಿಲ್ಲ. ನೋಡ್ರಿ ಎಷ್ಟು ವಿಶೇಷವಾದಂತಹ ಒಂದು ವಸ್ತು ಉಪ್ಪಾಗಿದೆ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ಸಾಲ್ಟ್ ಈಸ್ so special, we cannot forget it and we cannot leave it. ಮರೀಲಿಕ್ಕೂ ಆಗುದಿಲ್ಲ, ಅದನ್ನ ಬಿಡ್ಲಿಕ್ಕೂ ಆಗುದಿಲ್ಲ ಅಂತ ಹೇಳಿ ಈ ಒಂದು ಉಪ್ಪಿನ ವಿಷಯವಾಗಿ ನಾವು ಕಂಡುಕೊಳ್ತೀವಿ. ಈ ರೀತಿಯಾಗಿ ಯೇಸುಸ್ವಾಮಿಯವರು ಈ ಉಪ್ಪಿನ ಒಂದು ಉದಾಹರಣೆಯನ್ನ ನಮ್ಮ ಜೀವನಕ್ಕೆ ಅದನ್ನ ಅವರು ಅನ್ವಯಿಸಿ ಹೇಳುವಂತವರಾಗಿದ್ದಾರೆ. Now he comes to important part of the ಮೆಸೇಜ್ ಅಥವಾ ಉಪದೇಶದ ಮುಖ್ಯ ಭಾಗಕ್ಕೆ ಅವರು ಬಂತು. ಅದನ್ನ ಏನ್ ಹೇಳ್ತಾರಂತಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದ್ರೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಯೇಸು ಸ್ವಾಮಿಯವರು ಕೆಲವು 3-4 ಅಂಶಗಳನ್ನ ಈ ಉಪ್ಪಿನ ಬಗ್ಗೆ ಹೇಳುವುದನ್ನ ನಾವು ಇಲ್ಲಿ ಓದ್ತೇವೆ. ಮೊದಲನೇದಾಗಿ ನಾವು ಉಪ್ಪಿನ ವಿಷಯವಾಗಿ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ಯೇಸು ಕ್ರಿಸ್ತರು ನಮ್ಮಲ್ಲಿದ್ದಾರೆ. ಸೊ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಇನ್ ಅಸ್ ಬಿಕಾಸ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆಸ್ ಅವರ್ ಸೇವಿಯರ್ ಅಂಡ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತರನ್ನ ನಮ್ಮ ಸ್ವಂತ ರಕ್ಷಕರನ್ನಾಗಿ ನಾವು ಸ್ವೀಕರಿಸಿಕೊಂಡಿದ್ದೇವೆ. ಆದ ಕಾರಣ ಅವರು ನಮ್ಮಲ್ಲಿ ಇದ್ದಾರೆ. ಅದನ್ನ ನಾವು ಜನರಿಗೆ ಪ್ರದರ್ಶಿಸಬೇಕಾದದ್ದು ಅವಶ್ಯ. ಅವರು ನಮ್ಮಲ್ಲಿ ಇದ್ದಾರೆ ಎಂಬುದನ್ನ ನಾವು ಜನರಿಗೆ ಪ್ರದರ್ಶಿಸಬೇಕಾದಂತಹ ಒಂದು ಹಂಗಿನಲ್ಲಿ ನಾವು ಇದ್ದೇವೆ. ಈ ಲೋಕದಲ್ಲಿ ಕ್ರೈಸ್ತರೇ ಜನರಲ್ಲಿ ಕ್ರೈಸ್ತರೇ ಉಪ್ಪಾಗಿದ್ದಾರೆ ಎಂಬುದಾಗಿ ನಾವು ಓದ್ತೇವೆ. ಈ ಲೋಕದ ಬೇರೆ ಯಾವುದೇ ಜನರ ವಿಷಯವಾಗಿ ಹೇಳಿಲ್ಲ. Nobody is called as you are the salt of the earth ಎಂಬುದಾಗಿ. ಬೇರೆ ಯಾವ ಜನರನ್ನು ದೇವರು ಉದ್ದೇಶಿಸಿದ್ದನ್ನ ನಾವಿಲ್ಲಿ ನೋಡುವುದಿಲ್ಲ. ಆದ್ರೆ ಕ್ರಿಸ್ತನ ಹಿಂಬಾಲಕ, ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಂತಹ ಜನರು ಮಾತ್ರ ಈ ಲೋಕಕ್ಕೆ ಉಪ್ಪಾಗಿದ್ದಾರೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ದಟ್ ಈಸ್ ಒನ್ ಸ್ಪೆಷಲ್ ಪೊಸಿಷನ್ ಆರ್ ಸ್ಪೆಷಲ್ ಪ್ಲೇಸ್ ದಟ್ ವಿ ಹ್ಯಾವ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಕ್ರಿಸ್ತನನ್ನ ಸ್ವೀಕರಿಸಿದಂತಹ ಜನರ ಹೃದಯದಲ್ಲಿ, ಜೀವನದಲ್ಲಿ ಒಂದು ರುಚಿ ಇದೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡು ಆ ಒಂದು ರುಚಿಯ ಉಗಮ ಅದು ಯಾವುದಾಗಿದೆ ಎಂಬುದನ್ನ ನಾವು ತಿಳ್ಕೊಳ್ತೀವಿ. ನಾವು ಯಾವ ರೀತಿಯಾಗಿ ಜನರ ಜೀವನದ ಮೇಲೆ ಕರ್ತನಾದ ಯೇಸು ಕ್ರಿಸ್ತರು ನಮ್ಮಲ್ಲಿದ್ದಾರೆ ಎಂಬಂತ ಪ್ರಭಾವ ನಾವು ಯಾವ ರೀತಿಯಾಗಿ ಬೀರಬೇಕು ಎಂಬುದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ನಮ್ಮ ಜೀವನ ಏನಾಗಿದೆ ಅಂತಂದ್ರೆ ಅದು ಉಪ್ಪಾಗಿದೆ, ಭೂಮಿಗೆ ಉಪ್ಪಾಗಿದೆ. ಅದು ಒಂದು ಮುಖ್ಯವಾದಂತಹ ಒಂದು ಸ್ಥಾನ ಈ ಲೋಕದಲ್ಲಿ ಅದು ಹೊಂದಿದಂತಹ ಒಂದು ವಿಷಯವಾಗಿದೆ. ಆದ ಕಾರಣ ಅದನ್ನ ನಾವು ಯಾವಾಗಲೂ ಗಮನಿಸಿ ಪ್ರಭಾವ ಬೀರುವಂತಹ ಒಂದು ಜೀವನ ನಾವು ಜೀವಿಸುವಂತವರಾಗಿರ್ಬೇಕು. ಮತ್ತು ಈ ಲೋಕದಲ್ಲಿ ಜನರ ಮೇಲೆ ಪ್ರಭಾವ ಬೀರಿ ಅವರನ್ನ ಬದಲಾಯಿಸುವಂತಹ ರೀತಿಯಲ್ಲಿ ನಮ್ಮ ಜೀವನ ಆಗಿರಬೇಕಾದದ್ದು ಅವಶ್ಯ ಎಂಬುದನ್ನ ಯೇಸು ಸ್ವಾಮಿಯವರು ಇಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಉಪ್ಪಿನ ಉಗಮ ನಾವು ಎಲ್ಲಿ ಅಂತ ಹೇಳಿ ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಮುಂದಿನ ಒಂದು ವಿಚಾರ ಸ್ಪಷ್ಟವಾಗಿ ತಿಳಿತದೆ. ಉಪ್ಪು ಹೇಗೆ ತಯಾರಾಗ್ತದೆ ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಮುದ್ರದಲ್ಲಿರ್ತಕ್ಕಂಥ ನೀರು ಅದು ಏನಾಗ್ತದೆ, ಕೆಲವು ಭಾಗಗಳಲ್ಲಿ ಅಖಾತ ಅಂತ ಹೇಳ್ತಾರಲ್ಲ, ಆ ಅಖಾತ ಎಂಬಂತಹ ಪ್ರದೇಶದಲ್ಲಿ ಸಮುದ್ರದ ನೀರು ಬಂದು ಅದು ಶೇಖರಣೆ ಆಗ್ತದೆ. ಆಮೇಲೆ ಸೂರ್ಯನ ಶಾಖದಿಂದ ಅಥವಾ ಸೂರ್ಯನ ಒಂದು ಉಷ್ಣದಿಂದ ಅಲ್ಲಿ ಆ ನೀರು ಉಗಿಯಾಗಿ ಹೋಗುವಾಗ ಕೆಳಗೆ ಏನು ಉಳಿತದೆ ಅದು ಉಪ್ಪಾಗಿದೆ ಎಂಬುದು ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಈ ಎರಡು ವಿಷಯಗಳಿಂದ ಉದ್ಭವಿಸುವಂತಹ ಸಂಗತಿ ಯಾವುದಂತಂದ್ರೆ ಅಥವಾ ವಸ್ತು ಯಾವುದಂತಂದ್ರೆ ಉಪ್ಪು. ಯಾವುದರಿಂದ? ಸಮುದ್ರದ ನೀರಿನಿಂದ, ಸೂರ್ಯನ ಶಾಖದಿಂದ ಅಥವಾ ಸೂರ್ಯನ ಉಷ್ಣತೆಯಿಂದ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎಲ್ಲರಿಗೂ ಗೊತ್ತಿದೆ, ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್. ಈ ಎರಡು ವಿಷಯಗಳ ಬಗ್ಗೆ ನಾವು ನೋಡುವಾಗ ದೇ ಆರ್ ಪ್ಯೂರ್ ಥಿಂಗ್ಸ್ ಎಂಬುದು ನಮ್ಮೆಲ್ಲರಿಗೆ ಗಮನಕ್ಕೆ ಬಂದಿದೆ. ಯಾಕಂದ್ರೆ
ಸಮುದ್ರ ಎಷ್ಟು ದೊಡ್ಡದಿರ್ತದಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದ್ ಕಡೆಯಿಂದ ನಾವು ನಿಂತ್ರೆ ಇನ್ನೊಂದ್ ಕಡೆ ನೋಡ್ಲಿಕ್ಕೂ ಸಹ ಆಗುದಿಲ್ಲ. ಅಷ್ಟು ವಿಶಾಲವಾದಂತಹ ನೀರಿನ ಒಂದು ಸಂಗ್ರಹಕ್ಕೆ ನಾವು ಸಮುದ್ರ ಎಂಬುದಾಗಿ ಕರಿತೇವೆ. ನಾವು ಹಿಂದೂ ಮಹಾಸಾಗರ ನೋಡ್ತೇವೆ, ಬಂಗಾಳ ಉಪಸಾಗರ ನೋಡ್ತೇವೆ, ಅಟ್ಲಾಂಟಿಕ್ ಮಹಾಸಾಗರ ನೋಡ್ತೇವೆ, ಪ್ಯಾಸಿಫಿಕ್ ಓಷನ್ ಎಂಬುದಾಗಿ ನೋಡ್ತೇವೆ. ಈ ಎಲ್ಲಾ ಸಮುದ್ರಗಳನ್ನ ನಾವು ನೋಡುವಾಗ ಬಹಳಷ್ಟು ವಿಶಾಲವಾದಂತ ನೀರಿನ ಸಂಗ್ರಹಗಳಾಗಿವೆ. ನಮ್ಗೆ ಎಷ್ಟೋ ಸಲ ಅನಿಸ್ಬೋದು, ಏನ್ರಿ ಸಮುದ್ರದಲ್ಲಿ ಎಷ್ಟೋ ಕೊಳೆಯನ್ನ ಬಿಡ್ತಾರೆ, ಮತ್ತೆ ಹಾಗಾಗ್ತದೆ, ಹೀಗಾಗ್ತದೆ ಮತ್ತೆ ಅನೇಕ ವಿಚಾರಗಳನ್ನ ಬರ್ಬೋದು. ಆದ್ರೆ ಅದ್ರ ಮೇಲೆ ಯಾವ ಪರಿಣಾಮ ಆಗುದಿಲ್ಲ. ಯಾಕಂದ್ರೆ ದ ವಾಟರ್ ಇಸ್ ಸೋ ಹ್ಯೂಜ್, ದ ಕ್ವಾಂಟಿಟಿ ಇಸ್ ಸೋ ಹ್ಯೂಜ್, ಕ್ವಾಂಟಿಟಿ ಆಫ್ ವಾಟರ್ ಇಸ್ ಸೋ ಹ್ಯೂಜ್. ಅದರಿಂದ ಯಾವ ಪರಿಣಾಮ ಏನೂ ಆಗುವುದೇ ಇಲ್ಲ ಎಂಬುದನ್ನ ನೀವು ತಿಳ್ಕೊಂಡಿರ್ಬೇಕು. ಹೀಗಿರುವಾಗ ಈ ಸಮುದ್ರದ ಶುದ್ಧವಾದಂತಹ ನೀರನ್ನ ಅದು ಭೂಮಿಯ ಮೇಲೆ ಅದು ತಂದು ಎಸೆಯುವಾಗ ಆಘಾತದಲ್ಲಿ ಅದು ತಂದು ನೀರು ಚೆಲ್ತದೆ. ಯಾಕಂದ್ರೆ ಏರಿಳಿತಗಳ ಮೂಲಕವಾಗಿ, ಉಬ್ಬರ ಇಳಿತಗಳ ಮೂಲಕವಾಗಿ ಆ ನೀರು ಬಂದು ಅಲ್ಲಿ ಬೀಳುವಾಗ ಅಲ್ಲಿ ಶೇಖರಣೆ ಆದಂತಹ ನೀರು ಸೂರ್ಯನ ಶಾಖದಿಂದ ಅದೇನಾಗ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಉಗಿಯಾಗಿ, ಆ ನೀರು ಉಗಿಯಾಗಿ ಹೋಗ್ತದೆ. ಕೆಳಗೆ ಏನ್ ಉಳಿತದೆ ಅಂತಂದ್ರೆ ಕ್ರಿಸ್ಟಲ್ಸ್ ಆಫ್ ಸಾಲ್ಟ್. ಹೀಗೆ ಈ ಒಂದು ಉಪ್ಪು ಅಂತಂದ್ರೆ ಆಗಿನ ಕಾಲದ ರೋಮನ್ ಜನ ಏನು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಟ್ಸ್ ಎ ಪ್ಯೂರ್ ಥಿಂಗ್, ಇಟ್ ಈಸ್ ಎ ಶುದ್ಧವಾದಂತಹ ಒಂದು ವಸ್ತು, ಎಲ್ಲಾ ವಸ್ತುಗಳಲ್ಲಿ ಇದು ಶುದ್ಧ ಎಂಬುದಾಗಿ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನವನ್ನ ರೋಮನ್ ಜನರು ಕೊಡ್ತಾ ಇದ್ರು. ಯಾಕಂದ್ರೆ ಅದು ಸೂರ್ಯನ ಶಾಖದಿಂದಲೂ ಸಮುದ್ರದ ನೀರಿನಿಂದಲೂ ಉಂಟಾದಂತಹ ಒಂದು ವಸ್ತು. ಆದ ಕಾರಣ ಅದು ಬಹಳ ಶುದ್ಧವಾದಂತಹ ಒಂದು ವಸ್ತು ಆಗಿದೆ ಅಂತ ಹೇಳಿ. ಸೊ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ರೆಫರಿಂಗ್ ಟು ಅಸ್ ಆಸ್ ಹೋಲಿ ಪೀಪಲ್. ಕರ್ತನಾದ ಯೇಸು ಕ್ರಿಸ್ತರು ಇವತ್ತು ನಮ್ಮನ್ನ ಏನು ಉದ್ದೇಶಿಸ್ತಾ ಇದ್ದಾರೆ ಅಂತಂದ್ರೆ, ನೀವು ಸಹ ಶುದ್ಧರಾಗಿದ್ದೀರಿ, ಉಪ್ಪಿನ ಹಾಗೆ ನೀವು ಶುದ್ಧರಾಗಿದ್ದೀರಿ ಎಂಬುದನ್ನ ತಿಳ್ಕೊಂಡಿರ್ರಿ. ಯಾವಾಗಲೂ ಆಲ್ವೇಸ್ ರಿಮೆಂಬರ್ ದಟ್ ಯು ಆರ್ ಹೋಲಿ ಪೀಪಲ್. ನೀವು ಶುದ್ಧರಾದಂತಹ ಜನರಾಗಿದ್ದೀರಿ. ಯಾಕಂದ್ರೆ ನಾನು ನನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನ ಶುದ್ಧೀಕರಿಸಿದ್ದೇನೆ. ನನ್ನ ಪ್ರಾಣವನ್ನು ಆ ಶಿಲುಬೆ ಮೇಲೆ ಕೊಡುವುದರ ಮೂಲಕವಾಗಿ, ನನ್ನ ರಕ್ತವನ್ನ ನಿಮಗೋಸ್ಕರವಾಗಿ ಸುರಿಸುವುದರ ಮೂಲಕವಾಗಿ, ನಿಮ್ಮ ಪಾಪಗಳನ್ನ ನಾನು ಪರಿಹರಿಸುವುದರ ಮೂಲಕವಾಗಿ, ನಿಮ್ಮ ಪಾಪದ ದಂಡನೆಯನ್ನ ನಾನು ಅನುಭವಿಸುವುದರ ಮೂಲಕವಾಗಿ ನಿಮ್ಮನ್ನ ನಾನು ಶುದ್ಧರನ್ನಾಗಿ ಮಾಡಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಇವತ್ತು ಹೇಳ್ತಾ ಇದ್ದಾರೆ. ಈ ಒಂದು ಉಪ್ಪು ಏನ್ ತೋರಿಸ್ತದೆ ಅಂತಂದ್ರೆ, ಶುದ್ಧವಾದಂತಹ ಒಂದು ಜೀವನ, ನಮ್ಮ ಆತ್ಮೀಯ ಜೀವನ ಏನಾಗಿದೆ ಅಂತಂದ್ರೆ ಶುದ್ಧವಾದಂತಹ ಜೀವನ, ಅದು ಇತರರ ಮೇಲೆ ಪರಿಣಾಮಕಾರಿಯಾದಂತಹ ಒಂದು ಜೀವನ ಆಗಿರಬೇಕು ಎಂಬುದನ್ನ ಯೇಸು ಸ್ವಾಮಿಯವರು ಇವತ್ತು ಹೇಳ್ತಾ ಇದ್ದಾರೆ. ನಮ್ಮ ನಡೆ ಮಾತು, ನಮ್ಮ ವಿಚಾರಗಳು, ನಮ್ಮ ಕೆಲಸಗಳು, ನಮ್ಮ ನಡಾವಳಿಕೆ ಎಲ್ಲವುಗಳು ಏನಾಗಿರ್ಬೇಕಂತಂದ್ರೆ ಅವು ಶುದ್ಧವಾಗಿರ್ಬೇಕಾದದ್ದು ಬಹಳ ಅವಶ್ಯ. ಕರ್ತನಾದ ಯೇಸು ಕ್ರಿಸ್ತರು ಇದೇ 5ರಿಂದ 7 ಅಧ್ಯಾಯಗಳನ್ನ ಅವರು ಪರ್ವತದ ಮೇಲೆ ಮಾಡಿದಂತ ಪ್ರಸಂಗದ ಬಗ್ಗೆ ನಾವು ಆಳವಾಗಿ ಅಭ್ಯಾಸ ಮಾಡಿದ್ರೆ ಎಷ್ಟು ಅವರ ಒಂದು ಯೋಚನೆಗಳು, ಅವರ ಒಂದು ಯೋಚನೆಯ ಮಟ್ಟ ಎಷ್ಟು ಉನ್ನತವಾಗಿತ್ತು ಎಂಬುದನ್ನ ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಅದನ್ನ ಓದ್ರಿ. 5, 6, 7 ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿಯವರು ಮಾಡಿದಂತಹ ಪರ್ವತದ ಪ್ರಸಂಗಗಳ ಒಂದು ಪೂರ್ಣವಾದಂತಹ ವಿವರಣೆಯಲ್ಲಿ ನಮಗೆ ಸಿಗ್ತದೆ. ಮೂಲಭೂತವಾದಂತಹ ವಿಚಾರಗಳನ್ನ ಆತ್ಮೀಯ ವಿಷಯಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನಮ್ಮ ದೃಷ್ಟಿ ಹೇಗಿರ್ಬೇಕು, ನಮ್ಮ ಮಾತುಗಳು ಹೇಗಿರ್ಬೇಕು, ನಮ್ಮ ಹೃದಯ ಹೇಗಿರ್ಬೇಕು ಎಂಬಂತ ಎಲ್ಲಾ ವಿಚಾರಗಳನ್ನ ಅವರು ಒಂದೊಂದಾಗಿ ಹೇಳ್ತಾ ಹೋಗುವಾಗ ಅದು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಎಷ್ಟು ನಮ್ಮಿಂದ ಸ್ವಾಮಿ ಅಪೇಕ್ಷಿಸ್ತಾ ಇದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯವಾದಂತಹ ಒಂದು ಸಂಗತಿಯಾಗಿದೆ. ಹೀಗಿರುವಾಗ ನಾವು ಉಪ್ಪು ಏನಾಗಿದೆ ಅಂತಂದ್ರೆ ಒಂದು ಶುದ್ಧವಾದಂತಹ ವಸ್ತು. ಎಲ್ಲರೂ ಉಪಯೋಗಿಸ್ತಾರೆ ಅದನ್ನ. ನಾವು ತಗೊಂಡ್ ಬಂದ ಅದನ್ನ ವಿ ಡೋಂಟ್ ವಾಶ್ ಇಟ್ ವಿತ್ ವಾಟರ್. ನಾವು ಉಪ್ಪನ್ನ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆಯಿಂದ ತೆಗೆದುಕೊಂಡು ಬಂದು ಅದನ್ನ ನಾವು ನೀರ್ ಹಾಕಿ ತೊಳಿದಿಲ್ಲ. ಜನರಲಿ ವಿ ವಾಶ್ ಮೋಸ್ಟ್ ಆಫ್ ದ ಥಿಂಗ್ಸ್. ಕಾಯಿಪಲ್ಲೆ ತಗೊಂಡ್ ಬಂದ್ರೆ ವಾಶ್ ಮಾಡ್ತೇವೆ, ಹಣ್ಣು ತಗೊಂಡ್ ಬಂದ್ರೆ ವಾಶ್ ಮಾಡ್ತೇವೆ. ಆದ್ರೆ ಉಪ್ಪನ್ನು ತೆಗೆದುಕೊಂಡು ಬಂದು ಎಂದು ವಾಶ್ ಮಾಡೋದಿಲ್ಲ, ನೆನ್ಪಿಡ್ರಿ. ಯಾಕಂದ್ರೆ ಅದು ಶುದ್ಧವಾದಂತದ್ದು. ಅಂದ್ರೆ ಯು ಕ್ಯಾನ್ ಯೂಸ್ ಇಟ್ ಡೈರೆಕ್ಟ್ಲಿ ಎಂಬುದನ್ನ ಅದು ನಮಗೆ ಅದ್ರ ಬಗ್ಗೆ ನಾವು ಯೋಚಿಸುವಾಗ ಅದು ಎಷ್ಟು ಶುದ್ಧವಾಗಿರ್ತದೆ. ಅದು ಇಟ್ಸ್ ಫ್ರೂಟ್ ಗ್ರೇಡ್. ಅಂದ್ರೆ ಅದನ್ನ ನೇರವಾಗಿ ನೀವು ಆಹಾರದಲ್ಲಿ ಹಾಕಿ ಅದನ್ನ ಸಿದ್ಧಪಡಿಸಬಹುದು ಎಂಬಂತಹ ರೀತಿಯಲ್ಲಿ ಅದು ಇರ್ತದೆ. ಹೀಗೆ
ಅದೊಂದು ಶುದ್ಧವಾದಂತಹ ಒಂದು ವಸ್ತು. ಅದು ನಮಗೆ ಏನು ಒಂದು ಚಾಲೆಂಜ್ ಆಗಿದೆ ಅಂತಂದ್ರೆ ನಮ್ಮ ಇರುವಿಕೆಯೂ ಸಹ ಅದೇ ರೀತಿಯಾಗಿ ಶುದ್ಧವಾಗಿರ್ಬೇಕು. ನಮ್ಮ ದೃಷ್ಟಿ, ನಮ್ಮ ಕಣ್ಣು, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯ ಇವೆಲ್ಲವುಗಳು ಏನಾಗಿರ್ಬೇಕಾಗಿವೆ ಅಂತಂದ್ರೆ ಅವು ಶುದ್ಧವಾಗಿರ್ಬೇಕಾದದ್ದನ್ನ ಈ ಒಂದು ಉಪ್ಪು ನಮಗೆ ತಿಳಿಸ್ಕೊಡ್ತದೆ. ಅದನ್ನೇ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಶುದ್ಧ ಕ್ರೈಸ್ತರನ್ನ ಗುರುತಿಸದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಫ್ ಯು ಆರ್ ಲಿವಿಂಗ್ ಎ ಹೋಲಿ ಲೈಫ್, ಎ ಪ್ಯೂರ್ ಲೈಫ್, ಜನ ನಿಮ್ಮನ್ನು ಖಂಡಿತವಾಗಿ ಅವರು ಗುರುತಿಸ್ತಾರೆ. ಅದರಲ್ಲಿ ಯಾವ ಸಂಶಯನೇ ಇಲ್ಲ ಎಂಬುದನ್ನ ಯೇಸು ಸ್ವಾಮಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಯು ಲಿವ್ ಎ ಹೋಲಿ ಲೈಫ್, ಯು ಲಿವ್ ಎ ಪ್ಯೂರ್ ಲೈಫ್, ಪೀಪಲ್ ವಿಲ್ ಡೆಫಿನೆಟ್ಲಿ ರೆಕಾಗ್ನೈಸ್ ಯು. ಜನರ ನಿಮ್ಮನ್ನು ಕಂಡ್ಕೊಂಡ್ ಬಿಡ್ತಾರೆ. ಏನಂತ ಹೇಳಿ, ದಿಸ್ ಪರ್ಸನ್ ಇಸ್ ಎ ಪ್ಯೂರ್ ಪರ್ಸನ್ ಇನ್ ಹಿಸ್ ಥಾಟ್. ಅವನ ವಿಚಾರದಲ್ಲಿ, ಅವನ ನಡೆಯಲ್ಲಿ, ಅವನ ನುಡಿಯಲ್ಲಿ, ಅವನ ಕಾರ್ಯಗಳಲ್ಲಿ, ಅವನ ಜೀವನದಲ್ಲಿ ಅವನು ಏನಾಗಿದ್ದಾನಂತಂದ್ರೆ ಅವನು ಶುದ್ಧನಾದಂತಹ ಒಬ್ಬ ವ್ಯಕ್ತಿ ಆಗಿದ್ದಾನೆ, ಒಳ್ಳೆಯ ವ್ಯಕ್ತಿ ಆಗಿದ್ದಾನೆ, ಯೇಸು ಸ್ವಾಮಿಯ ಒಂದು ಸಾಕ್ಷಿಯಾಗಿ ಜೀವಿಸುವಂತಹ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ಜನರು ಖಂಡಿತವಾಗಿ ಗುರುತಿಸಲಿಕ್ಕೆ ಸಾಕು. ಒಂದು ವೇಳೆ ಜನ ಅವರನ್ನು ಸ್ವಾಗತಿಸದೇ ಇರಬಹುದು. ದೇ ಮೇ ನಾಟ್ ವೆಲ್ಕಮ್. ಬರ್ರಿಪ್ಪ, ಕೂಡ್ರಿ, ಮಾಡ್ರಿ. ಯಾಕಂದ್ರೆ ಎಷ್ಟೋ ಸಲ ಏನಾಗ್ತದೆ ಅಂತಂದ್ರೆ ನಮ್ಮ ಶುದ್ಧ ಜೀವಿತದ ಮೂಲಕವಾಗಿ ಅವರಲ್ಲಿ ಎಷ್ಟೋ ಸಲ ಸಂಕೋಚ ಆಗ್ತದೆ. ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಅದನ್ನ ಬಗ್ಗೆ ಯೋಚಿಸ್ರಿ ನೀವು, ಏನ್ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಮ್ಮ ಶುದ್ಧ ಜೀವಿತದ ಮೂಲಕವಾಗಿ ಅನೇಕರಿಗೆ ಸಂಕೋಚನೂ ಆಗ್ಬಹುದು. ಏನಂತೇಳಿ, ಹೇಗ್ ಅವ್ರು ಕೂಡ ಮಾತಾಡ್ಬೇಕು, ಹೇಗ್ ಅವ್ರು ಕೂಡ ನಾನು ಅವ್ರು ಕೂಡ ಸಂಭಾಷಿಸಬೇಕು, ಅಥವಾ ಅವ್ರು ಕೂಡ ಇರ್ಬೇಕು, ಅಥವಾ ಅವ್ರನ್ನ ಹೇಗ್ ಭೇಟಿ ಆಗ್ಬೇಕು ಎಂಬಂತ ಒಂದು ವಿಚಾರ ಅವ್ರ ಹೃದಯದಲ್ಲಿ ಬರಬಹುದು. ದಟ್ ಇಸ್ ಸೆಕೆಂಡರಿ ಥಿಂಗ್. ಅದು ಮುಖ್ಯ ಅಲ್ಲ. ಜನರು ಇಂಥ ಸಂದರ್ಭದಲ್ಲಿ ಸ್ವಾಗತಿಸದೇ ಇರ್ಬೋದು, ಬರ್ರಿ ಅಂತ ಹೇಳಿ ಕರೀದೇ ಇರಬಹುದು. ಆದರೆ ಗುರುತಿಸ್ತಾರೆ. ದೇ ವಿಲ್ ಡೆಫಿನೆಟ್ಲಿ ರೆಕಗ್ನೈಸ್. ಯಾಕೆ? ಇದೇ ಶುದ್ಧತೆಯ ಜೀವನ. ಗುರುತಿಸ್ತಾರೆ. ಒಂದ್ ವೇಳೆ ಸ್ವಾಗತಿಸದೇ ಇರಬಹುದು, ಆದ್ರೆ ಗುರುತಿಸ್ಲಿಕ್ಕೆ ಅಂತೂ ಬೇಕೇ ಬೇಕು ಎಂಬುದನ್ನ ನಾವು ಯಾವಾಗಲೂ ಈ ಭಾಗದಿಂದ ಕಂಡುಕೊಳ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿಯವರು ನೋಡ್ರಿ ಎಷ್ಟು ಒಳ್ಳೆ ರೀತಿಯಲ್ಲಿ ಈ ವಿಷಯಗಳನ್ನ ವಿವರಿಸ್ತಾ ಹೋಗ್ತಾರೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಉಪ್ಪು ಸಪ್ಪಗಾದ್ರೆ ಇನ್ನಾದ್ರಿಂದ ರುಚಿ ಬಂದಿತ್ತು ಎಂಬುದನ್ನ ಅವ್ರು ಹೇಳುವಾಗ ಉಪ್ಪಿನ ಮಹತ್ವವನ್ನ ಈ ಭಾಗದಲ್ಲಿ ಅವರು ವರ್ಣಿಸ್ತಾರೆ. ಶುದ್ಧತೆಯ ಜೀವನ ನಮ್ಮಲ್ಲಿ ಇರಬೇಕು ಎಂಬುದನ್ನ ಅವ್ರು ಹೇಳ್ತಾ ಇದ್ದಾರೆ. ಶುದ್ಧತೆಯ ಜೀವನ ಜೀವಿಸುವಾಗ ಜನ ನಿಮ್ಮನ್ನ ಸ್ವಾಗತಿಸದೇ ಇರಬಹುದು, ಆದ್ರೆ ಗುರುತಿಸ್ತಾರೆ ಎಂಬುದು ನಿಜವಾದಂತಹ ಒಂದು ಖಚಿತವಾದಂತಹ ಮಾತು ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಮುಂದಿನ ವಿಷಯಕ್ಕೆ ಹೋಗೋಣ. ಇನ್ನೂ ವಿವರಿಸ್ಲಿಕ್ಕೆ ಬಹಳ ಇದೆ, ಅದ್ರ ಸಮಯ ಹೋಗ್ತಾ ಇದೆ. ಆದ ಕಾರಣ ಮುಂದಿನ ವಿಚಾರ ನಾವು ನೋಡೋಣ ಎಲ್ಲಿ ಅಂತ ಹೇಳಿ. ಈಗ ನಾವು ಶುದ್ಧರಾಗಿದ್ದುಕೊಂಡು ಈ ಲೋಕದ ಮೇಲೆ ನಾವು ಪ್ರಭಾವ ಬೀರಬೇಕಾದದ್ದು ಮೊದಲೇ ಒಂದು ವಿಷಯ ಯೇಸು ಸ್ವಾಮಿ ಹೇಳಿದ್ರು. ಎರಡನೇದಾಗಿ ಅವ್ರು ಹೇಳೋದಂತಂದ್ರೆ ನಮ್ಮ ಪ್ರಭಾವಶಾಲಿಯಾಗಿ ಇರುವಂತದ್ದು ಎಲ್ಲಿರ್ಬೇಕು ನಾವು, ವೇರ್ ವಿ ಶುಡ್ ಬಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್. ನಾವು ಪ್ರಭಾವಶಾಲಿಯಾಗಿ ಎಲ್ಲಿ ಇರಬೇಕು ಎಂಬುದು ನಮ್ಮ ಮುಂದೆ ಇರತಕ್ಕಂತ ಒಂದು ಪ್ರಶ್ನೆ. ಅದಕ್ಕೂ ಸಹ ಯೇಸು ಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ನೋಡ್ರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಎಲ್ಲಿರ್ಬೇಕು? ಭೂಮಿಗೆ ಉಪ್ಪಾಗಿದ್ದೀರಿ ಅಂದ್ರೆ ಭೂಮಿಯಲ್ಲಿರ್ಬೇಕು ನೀವು ಎಂಬುದನ್ನ ಅವರು ಹೇಳುವಾಗ ಅವರ ಒಂದು ಉಪದೇಶ ಎಷ್ಟು ಸುಸ್ಪಷ್ಟವಾದಂತಹ ವಿಚಾರ ನಮಗೆ ತಂದು ಕೊಡ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಎಲ್ಲಿರ್ಬೇಕು ನೀವು? ಈ ಲೋಕದಲ್ಲಿ ಇರ್ಬೇಕು, ಈ ಭೂಮಿಗೆ ಉಪ್ಪಾಗಿರ್ಬೇಕು, ಈ ಲೋಕದಲ್ಲಿಯೇ ನೀವು ಉಪ್ಪಾಗಿರ್ಬೇಕು. ನಿಮ್ಮ ಸಾಕ್ಷಿ ಇರಬೇಕು, ನಿಮ್ಮ ಶುದ್ಧ ಜೀವನ ಇರಬೇಕು, ನಿಮ್ಮ ಶುದ್ಧ ಮಾತುಕತೆಗಳಿರಬೇಕು, ನಿಮ್ಮ ಶುದ್ಧ ನಡವಳಿಕೆ ಇರಬೇಕು. ಹಾಗಾದ್ರೆ ಮುಂದೆ ಈ ಲೋಕದಲ್ಲಿ ಇದ್ಕೊಂಡು ನಾವು ಮತ್ತೇನೇನ್ ಮಾಡ್ಬೇಕು? ಈ ಉಪ್ಪಿನ ಒಂದು ಉದಾಹರಣೆಯನ್ನ ಯೇಸು ಸ್ವಾಮಿಯವರು ಹೇಳುವುದರ ಮೂಲಕವಾಗಿ ಮತ್ತೇನೇನು ಈ ಲೋಕದಲ್ಲಿ ಇದ್ದು ನಾವು ಮಾಡ್ಲಿಕ್ಕೆ ಸಾಧ್ಯ ಎಂಬುದನ್ನ ಅವರು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಉಪ್ಪಿನ ಉಪಯೋಗ ಏನಿದೆ ಅಂತ ಹೇಳಿ ನಾವು ಸ್ವಲ್ಪ ಗಮನಿಸೋಣ. ಮೊದಲನೇದಾಗಿ ಉಪ್ಪಿನ ಉಪಯೋಗ ಯಾವಾಗ ಆಗ್ತದೆ? ವೆನ್ ಯು ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಅಂದ್ರೆ ಉಪ್ಪನ್ನ ಒಂದು ಭರಣಿಯಲ್ಲಿ ಹಾಕಿ ಅಥವಾ ಜಾಡಿಯಲ್ಲಿ ಹಾಕಿ ಒಂದು ಇಟ್ರೆ
ಅದರಿಂದ ಏನು ಉಪಯೋಗ ಆಗುದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್. ಅದನ್ನ ತೆಗೆದುಕೊಂಡು ಊಟದಲ್ಲಿ ನೀವು ಹಾಕಿದ್ರೆ ಏನಾಗ್ತದೆ? ಅದರ ಪರಿಣಾಮ ಆಗ್ತದೆ. ಆಹಾರಕ್ಕೆ ರುಚಿ ಬರ್ತದೆ, ಪಲ್ಯಗೆ ರುಚಿ ಬರ್ತದೆ, ಸಾರಿಗೆ ರುಚಿ ಬರ್ತದೆ, ಉಪ್ಪಿನಕಾಯಿಗೆ ಜೀವ ಬರ್ತದೆ, ಅಂದ್ರೆ ಅದು ಉಳಿತದೆ. ಈ ರೀತಿಯಾಗಿ ಉಪ್ಪು ನೇರವಾದ ಸಂಪರ್ಕಕ್ಕೆ ಬರುವಾಗ ಮಾತ್ರ ಅದರ ಪ್ರಭಾವ ಉಂಟಾಗ್ತದೆ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ತಿಳಿಸಿದ್ದಾರೆ. ಹಾಗಿರುವಾಗ ನಾವು ಈ ಲೋಕದಲ್ಲಿರುವಾಗ ಒಂದು ಕೋಣೆಯಲ್ಲಿ ಇದ್ದುಕೊಂಡು ನಾವು ಬಹಳ ಶುದ್ಧರಾಗಿದ್ದೀವಿ ಎಂಬುದಾಗಿ ಹೇಳಿದ್ರೆ ಆಗುದಿಲ್ಲ. ಜನರೊಂದಿಗೆ ನಾವು ಇರಬೇಕು. ಜನರೊಂದಿಗೆ ನಾವು ಸಾಕ್ಷಿಗಳು, ಅವರನ್ನ ಕ್ರಿಸ್ತನ ಪಾದ ಬಳಿಗೆ ತರಬೇಕಾದದ್ದು ನಮ್ಮ ಮುಂದೆ ಇರತಕ್ಕಂತ ಮೊದಲೇ ಒಂದು ವಿಷಯ, ಉಪ್ಪಿನ ಉಪಯೋಗದ ಮೂಲಕವಾಗಿ. ಯಾಕೋಬನ ಪತ್ರದಲ್ಲಿ ಯೇಸು ಸ್ವಾಮಿಯ ಯಾಕೋಬನು ಒಂದು ಒಳ್ಳೆ ಮಾತನ್ನ ಹೇಳಿದ್ದನ್ನ ನೋಡ್ತೀವಿ. ಏನಂತ ಹೇಳಿ? ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಅದೇನಂತಂದ್ರೆ ನೀವು ಇರುವಂತಹ ಒಂದು ಜೀವನ ಎಂಬುದಾಗಿ ಯಾಕೋಬ 1:27 ಹೇಳುವುದನ್ನ ನಾವು ತಿಳ್ಕೊಳ್ತೀವಿ. ನಾವು ಜೀವಿಸುವಂತಹ ಸ್ಥಳಗಳಲ್ಲಿ, ನಾವು ವಾಸಿಸುವಂತಹ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಾವ್ ಏನಾಗಿರ್ಬೇಕು ಅಂತಂದ್ರೆ, ನಮ್ಮ ಸಮಾಜದಲ್ಲಿ ನಾವು ಏನಾಗಿರ್ಬೇಕಂತಂದ್ರೆ, ನಾವು ಉಪ್ಪಿನ ಪಾತ್ರ ವಹಿಸಬೇಕಾದದ್ದು ಅವಶ್ಯ. ಅದರ ಉಪಯೋಗ ಏನಂತಂದ್ರೆ, ನಾವು ನೇರ ಸಂಪರ್ಕದಿಂದ ಇದ್ದುಕೊಂಡು ಜನರನ್ನ ಶುದ್ಧತೆಗೆ ನಡೆಸಬೇಕಾದದ್ದು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಪಾದದ ಬಳಿಗೆ ನಡೆಸಬೇಕಾದಂತದ್ದು ಮೊದಲನೇ ಒಂದು ವಿಷಯ. ಎರಡನೇದಾಗಿ ನಾವು ನೋಡುವಾಗ ಈ ಉಪ್ಪು ಏನಾಗಿದೆ, ಅದರ ಮತ್ತೊಂದು ಗುಣಧರ್ಮ ಏನು, ಅದನ್ನು ಯಾವಾಗ ಅದರ ಉಪಯೋಗ ಆಗ್ತದೆ ನಾವು ನೋಡಿದೀವಿ. ಆಮೇಲೆ ಎರಡನೇದಾಗಿ ಅದರ ಒಂದು ಗುಣಧರ್ಮ ಏನು ಎಂಬುದನ್ನ ಸಹ ನಾವು ಸ್ವಲ್ಪ ಯೋಚಿಸೋಣ. ಆದಿ ಕಾಲದಿಂದಲೂ ಅಂದ್ರೆ ನಾವು ಮುತ್ತಾತನ ಕಾಲದಿಂದಲೂ ಸಹ ಈ ಉಪ್ಪು ಏನಾಗಿದೆ ಅಂತಂದ್ರೆ ಪ್ರಿಸರ್ವೇಟಿವ್ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಇಟ್ಸ್ ಅ ನೈಸ್ ವರ್ಡ್, ಪ್ರಿಸರ್ವೇಟಿವ್ ಅಂತೇಳಿ. ಕನ್ನಡದಲ್ಲಿ ಅಷ್ಟು ಸಮಂಜಸವಾದಂತಹ ಒಂದು ಭಾಷಾಂತರ ನನಗೆ ಅನ್ನಿಸ್ಲಿಲ್ಲ. ಅದು ಕಾಪಾಡುವಂತ ವಸ್ತು ಅಥವಾ ಅದನ್ನು ಕಾಯುವಂತ ವಸ್ತು ಅಂತ ಹೇಳಿ ನಾವು ಹೇಳಲೇಬೇಕಾಗ್ತದೆ, ಬಿಕಾಸ್ ದ ವರ್ಡ್ ಇಸ್ ಲೈಕ್ ದಟ್. ಹೀಗೆ ಈ ಉಪ್ಪು ಏನಾಗಿದೆ ಅಂತಂದ್ರೆ ಅದು ಒಂದು ಕಾಯುವಂತಹ ಅಥವಾ ಒಂದು ಕಾಪಾಡುವಂತಹ ಒಂದು ವಸ್ತು ಆಗಿದೆ ಅಂತ ಹೇಳಿ ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಫಾರ್ ಎಕ್ಸಾಂಪಲ್, ಉಪ್ಪಿನಕಾಯಿ ಮಾಡ್ತೀರಿ ನೀವು ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಉಪ್ಪಿನಕಾಯಿ ಇದ್ದೇ ಇರ್ತದೆ. ಈಗಿನ ಕಾಲದಲ್ಲಿ ನನ್ಗೆ ಗೊತ್ತಿಲ್ಲ ಮನೆಯಲ್ಲಿ ಮಾಡ್ತಾರೆ ಇಲ್ಲೋ, ಯಾಕಂದ್ರೆ ಸಾಕಷ್ಟು ರೆಡಿಮೇಡ್ ಬ್ರ್ಯಾಂಡ್ಸ್ ಬಂದ್ಬಿಟ್ಟವೆ. ಈಗ ಅದ್ ಹೋಗ್ತಾರೆ, ಹಣ ಕೊಡೋದು, ತಗೊಂಡ್ ಬರೋದು, ಉಪಯೋಗ ಮಾಡೋದು. ಆದ್ರೆ ಅದರಲ್ಲಿ ಇರ್ತಕ್ಕಂಥ ವಸ್ತು ಮಾತ್ರ ಉಪ್ಪು ಇದ್ದೇ ಇರ್ತದೆ. ನೀವು ಮನೆಯಲ್ಲಿ ಮಾಡ್ರಿ ಅಥವಾ ಕಾರ್ಖಾನೆಯಲ್ಲಿ ಮಾಡ್ರಿ, ಅದಕ್ಕೇನ್ ಸಂಬಂಧ ಇಲ್ಲ. ಉಪ್ಪು ಇಲ್ದಿದ್ರೆ ಉಪ್ಪಿನಕಾಯಿ ನಡೀದೇ ಇಲ್ಲ. ಆ ಕಾರಣ ಅದಕ್ಕೆ ಉಪ್ಪಿನಕಾಯಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಉಪ್ಪಿನಕಾಯಿ ಅಲ್ಲಿ ಅದು ಏನ್ ಕೆಲಸ ಮಾಡ್ತದೆ ಉಪ್ಪು ಅಂತಂದ್ರೆ, ಅದು ಕಾಯುವಂತ ಕೆಲಸ ಮಾಡ್ತದೆ. ಅಂದ್ರೆ ಅದು ಕೊಳಿಯುದಿಲ್ಲ ಅಥವಾ ಅದರಲ್ಲಿ ಬುಲ್ಸ್ ಆಗುದಿಲ್ಲ, ಫಂಗಸ್ ಅಂತ ಹೇಳ್ತಾರಲ್ಲ, ಫಂಗಸ್ ಆಗುವುದಿಲ್ಲ, ಅಥವಾ ಇಟ್ ವೋಂಟ್ ಡಿಕೆ, ಅದು ಕೊಳತು ಹೋಗುದಿಲ್ಲ, ಅದು ಕಾಯಲ್ಪಡ್ತದೆ. ಯಾವ ರೀತಿಯ ಮೂಲಕವಾಗಿ ಅದು ಅಷ್ಟು ಪರಿಣಾಮಕಾರಿಯಾದಂತಹ ಒಂದು ಶಕ್ತಿಯನ್ನ ಹೊಂದಿದೆ. ಯಾಕಂದ್ರೆ ಇಟ್ ಡ್ರೈಸ್ ದ ಪ್ರಾಪರ್ಟಿ ಆಫ್ ಸಾಲ್ಟ್. ಅದು ಯಾಕೆ ಒಂದು ಪ್ರಿಸರ್ವೇಟಿವ್ ಆಗಿರ್ತದ ಅಂತ ಹೇಳಿ ನಾನು ಓದ್ತಾ ಇರುವಾಗ, ಅದು ಏನ್ ಮಾಡ್ತದೆ ಅಂತಂದ್ರೆ ಇಟ್ ಡ್ರೈಸ್, ಅಂದ್ರೆ ಅದು ಒಣಗಿಸ್ತದಂತೆ. ಇಟ್ ಡ್ರೈಸ್. ಈಗ ನಾವು ಎಷ್ಟೋ ಸಲ ನೆಲ್ಲಿಕಾಯಿ ಉಪ್ಪಿನಲ್ಲಿಟ್ಟು ಅದನ್ನ ಒಣಗಿಸ್ತೇವೆ, ಆಮೇಲೆ ಅದನ್ನ ತಿಂತೇವೆ. ಅದು ಸಹ ಒಂದು ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ವಸ್ತು, ಒಂದು ತಿನ್ನುವಂತಹ ಒಂದು ವಸ್ತು ಆಗಿದೆ. ಅಂದ್ರೆ ಅದು ಏನ್ ಮಾಡ್ತಾ ಅಂದ್ರೆ ಇಟ್ ಡ್ರೈಸ್. ಸೊ ವೆನ್ ಇಟ್ ಡ್ರೈಸ್, ದ ಫಂಗಸ್ ವಿಲ್ ನಾಟ್ ಬಿ ದೇರ್. ಅಲ್ಲಿ ಬ್ಯಾಕ್ಟೀರಿಯಾ ಆಗ್ಲಿ ಅಥವಾ ಫಂಗಸ್ ಆಗ್ಲಿ ಅಲ್ಲಿ ಬರುದಿಲ್ಲ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಹೀಗೆ ಈ ಒಂದು ಉಪ್ಪು ಏನಾಗಿದೆ ಅಂತಂದ್ರೆ ಅದು ಕಾಯುವಂತಹ ಒಂದು ಗುಣಧರ್ಮವನ್ನ ಹೊಂದಿದ್ದಾಗಿದೆ. ಜನ ಈ ದಿವಸಗಳಲ್ಲಿ ನಾವು ನೋಡುವಾಗ ಅಶುದ್ಧರಾಗ್ತಾರೆ. ಅದಕ್ಕೆ ಅಶುದ್ಧ ಆಗ್ಲಿಕ್ಕೆ ಏನು ಸಮಯ ಹಿಡಿದಿಲ್ಲ, ಬಿಕಾಸ್ ದೇ ಕಮ್ ಅಕ್ರಾಸ್ ವಿತ್ ಆಲ್ ದ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಇರ್ತಕ್ಕಂತಹ ಅನೇಕ ವಿಷಯಗಳಿಗೆ ಅವ್ರು ಒಳಗಾಗುವಾಗ ಅವರು ಅಶುದ್ಧರಾಗ್ಬಿಡ್ತಾರೆ. ತಮ್ಮ ಜೀವನದಲ್ಲಿ ತಾವು ಇರುವಂತದ್ದೆಲ್ಲವನ್ನು ಕಳ್ಕೊಂಡು ಹಾಳಾಗಿ ಹೋಗಿರುವಂತದ್ದನ್ನು ನಾವು ನೋಡ್ತೀವಿ. ನಾವು ತಪ್ಪಿಯೋದ ಮಗನ ಸಾಮ್ಯದಲ್ಲಿ ಸಹ ನಾವು ನೋಡಿದೀವಿ. ಏನಂತ ಹೇಳಿ, ಅವನು ಇದ್ದದ್ದನ್ನೆಲ್ಲ ಕಳ್ಕೊಂಡು ಕಡೆಗೆ ಹಂದಿ ಕಾಯುವಂತ ಕೆಲ್ಸಕ್ಕೆ ಹೋದ ಅಂತ ಹೇಳಿ. ಅಂದ್ರೆ
ಜನ ಅಶುದ್ಧರಾಗ್ತಾರೆ, ಜನ ಕಳ್ಕೊಳ್ತಾರೆ, ಜನ ಹಾಳಾಗ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕ್ರೈಸ್ತರಾದಂತಹ ನಾವು, ಭೂಮಿಗೆ ಉಪ್ಪಾದಂತಹ ನಾವು ಮಾಡ್ಬೇಕಾದಂತಹ ವಿಷಯ ಏನಂತಂದ್ರೆ, ಅವರನ್ನ ಕಾಯಬೇಕಾದದ್ದು ಅವಶ್ಯ ಎಂಬುದನ್ನ ಯೇಸು ಸ್ವಾಮಿಯವರು ಹೇಳ್ತಾರೆ. ಅವರಿಗೆ ನೀವೇನಾಗಿರ್ಬೇಕು ಅಂತಂದ್ರೆ, ನೀವು ಅವರನ್ನ ಕಾಯುವಂತವರಾಗಿರ್ಬೇಕು. ಯು ಹ್ಯಾವ್ ಟು ಪ್ರಿಸರ್ವ್ ದೆಮ್. ಅವರಿಗೆ ನೀವು ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ ಹೇಳುವಂಥದ್ದು, ದೇವರ ವಾಕ್ಯದ ವಿಷಯವಾಗಿ ಹೇಳುವಂಥದ್ದು, ನಮ್ಮ ನುಡಿಯ ಮೂಲಕವಾಗಿ, ಜೀವನದ ಮೂಲಕವಾಗಿ ಅವರಿಗೆ ನಾವು ಸಾಕ್ಷಿಗಳಾಗಿದ್ದು ಅಥವಾ ಪ್ರಭಾವಶಾಲಿಗಳಾಗಿದ್ದು ಅವರನ್ನ ಯೇಸು ಸ್ವಾಮಿಯವರ ಪಾದದ ಬಳಿಗೆ ನಡೆಸುವಂತವರಾಗಿರ್ಬೇಕು. ಇತರರ ಒಳ್ಳೆಯದಕ್ಕಾಗಿ ನಾವು ಜೀವಿಸುವಂತವರಾಗಿರ್ಬೇಕು ಎಂಬುದನ್ನ ಈ ಸ್ವಾಮಿಯವರು ಈ ಉಪ್ಪಿನ ಒಂದು ದೃಷ್ಟಾಂತದ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಈ ಸತ್ಯವೇದದಲ್ಲಿ ನಾವು ಅನೇಕ ಭಾಗಗಳು ನೋಡ್ತೀವಿ. ಏನಂತಾರೆ, ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಸಮಾಧಾನದಿರ್ರಿ, ಒಳ್ಳೆಯದನ್ನೇ ಮಾಡ್ರಿ, ಜನ ನಿಮಗೆ ಕೆಟ್ಟ ಮಾಡಿದ್ರು ಸಹ ನೀವು ಒಳ್ಳೆಯದನ್ನೇ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಹೀಗಿರುವಾಗ ನಾವು ಇತರರಿಗೆ ಒಳ್ಳೆಯದನ್ನು ಮಾಡುವಂತವರಾಗಿ ಈ ಭ್ರಷ್ಟತೆಯನ್ನ ಎದುರಿಸುವಂತವರಾಗಿರೋದಷ್ಟೇ ಅಲ್ಲ, ಈ ಲೋಕದಲ್ಲಿ ಭ್ರಷ್ಟಾಚಾರ ನಡೆದದೆ ಅದನ್ನು ಎದುರಿಸುವುದಷ್ಟೇ ಅಲ್ಲ, ಆದರೆ ಇತರರ ಒಳಿತಿಗಾಗಿ ಅವರ ಜೀವನದಲ್ಲಿ ಒಳಿತಿಗಾಗಿ ನಾವು ಜೀವಿಸುವಂತವರಾಗಿರ್ಬೇಕಾದದ್ದು ಈ ಒಂದು ಉಪ್ಪಿನ ದೃಷ್ಟಾಂತ ನಮಗೆ ತಿಳಿಸಿಕೊಡ್ತದೆ. ಓಕೆ, ಮೂರನೇದಾಗಿ ಅದೇನ್ ಮಾಡ್ತದೆ ಅಂತಂದ್ರೆ ರುಚಿಯನ್ನ ಕೊಡ್ತದೆ. ಉಪ್ಪು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಆಹಾರದಲ್ಲಿ ಅದು ಬಹಳ ಮುಖ್ಯವಾದಂತಹ ಒಂದು ಭಾಗ. ಉಪ್ಪು ಹಾಕದೆ ಅಡಿಗೆ ಆತಂದ್ರೆ ಟೇಬಲ್ ಮೇಲೆ ಇಟ್ರು ನಿಮ್ ಮೊದ್ಲೇ ತುತ್ತು ಬಾಯಾಗ ಹಾಕಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ ಹೇಳಿ, ಇವತ್ತು ಉಪ್ಪು ಹಾಕಿಲ್ಲ. ಯಾಕೆ? ಉಪ್ಪಿಗೆ ಆ ರುಚಿ ಇದೆ, ಅದು ಬೇರೆ ಯಾವ ವಸ್ತುವೂ ಇಲ್ಲ ಎಂಬುದನ್ನ ನೀವೆಲ್ಲರೂ ತಿಳಿದವರಾಗಿದ್ದೀವಿ. ಹೀಗೆ ಆ ಉಪ್ಪಿನ ಮಹತ್ವ ಏನಿದೆ ಅಂತಂದ್ರೆ ರುಚಿ ಕೊಡುವಂಥದ್ದು. ಇಟ್ ಗಿವ್ಸ್ ಫ್ಲೇವರ್ ಎಂಬುದನ್ನ ನಾವು ಕಂಡುಕೊಂಡಿದ್ದೀವಿ. ವಿಷಯ ಉಪ್ಪು ಅದು ಏನಾಗಿದೆ ಅಂತಂದ್ರೆ ರುಚಿ ಕೊಡ್ತದೆ. ಅದಿಲ್ದಿದ್ರೆ ನಮ್ಗ ಊಟ ಮಾಡ್ಲಿಕ್ಕೆನೆ ಆಗುದಿಲ್ಲ. ತೊಗೊಂಡ್ ಬರ್ರಿ ಅಂತ ಹೇಳ್ತೇವೆ, ಟೇಬಲ್ ಮೇಲೆ ಇದ್ದಂತ ಟೇಬಲ್ ಸಾಲ್ಟ್ ತೆಗೆದುಕೊಂಡು ಹಾಕೊಂಡು ಊಟ ಮಾಡ್ತೇವೆ. ಯಾಕಂದ್ರೆ ರುಚಿ ಹತ್ತುದಿಲ್ಲ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗಿರುವಾಗ ನಮ್ಮ ಜೀವನದಲ್ಲಿ ನಾವು ಏನಾಗಿರ್ಬೇಕು ಅಂತಂದ್ರೆ, ನಾವು ಇತರರಿಗೆ ರುಚಿಯನ್ನ ಕೊಡುವಂತ, ಫ್ಲೇವರ್ ಕೊಡುವಂತವರಾಗಿರ್ಬೇಕು. ಅವರ ಜೀವನದಲ್ಲಿ ಒಂದು ರುಚಿಯನ್ನ ಅವರು ಕಂಡುಕೊಳ್ಳುವಂತಹ ವ್ಯಕ್ತಿಗಳಾಗಿರ್ಬೇಕು. ಯೇಸು ಸ್ವಾಮಿಯವರ ಮೂಲಕವಾಗಿ. ರುಚಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಯೇಸು ಸ್ವಾಮಿಯವರು ಕೊಡ್ತಾರೆ. ಅದನ್ನ ನಾವು ತಿಳಿಸುವಂತವರಾಗಿರ್ಬೇಕು, ಅದನ್ನ ತೋರಿಸುವಂತವರಾಗಿರ್ಬೇಕು ನಮ್ಮ ಜೀವನದಲ್ಲಿ. ಊಟಕ್ಕೆ ಉಪ್ಪು ಹೇಗೋ ಹಾಗೆ ನಾವು ಅಂದ್ರೆ ಕ್ರೈಸ್ತರು ಸಮಾಜಕ್ಕೆ ಮುಖ್ಯವಾಗಿದ್ದೇವೆ. ತಿಳ್ಕೊಡ್ರಿ, ಬಹಳ ಮುಖ್ಯವಾದಂಥದ್ದು. ಉಪ್ಪು ಹೇಗೆ ಆಹಾರಕ್ಕೆ ಮುಖ್ಯವೋ ಹಾಗೆ ಸಮಾಜಕ್ಕೆ ಕ್ರೈಸ್ತರು ಮುಖ್ಯ ವ್ಯಕ್ತಿಗಳಾಗಿದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತರಲ್ಲಿರ್ತಕ್ಕಂಥ ರುಚಿಯನ್ನ ಇತರರಿಗೆ ತೋರಿಸುವಂತವ್ರು, ಕೊಡುವಂತವ್ರು ಆಗಿರ್ಬೇಕಾದದ್ದು ಮುಖ್ಯವಾದಂತಹ ಒಂದು ವಿಷಯ ಎಂಬುದನ್ನ ನಾವು ಇಲ್ಲಿ ಯೇಸು ಸ್ವಾಮಿಯವರು ಹೇಳಿದಂತ ಮಾತಿನಲ್ಲಿ ತಿಳ್ಕೊಳ್ತೇವೆ. ನಾಲ್ಕನೇದಾಗಿ ನಾವು ಉಪ್ಪು ಏನು ಮಾಡ್ತದೆ ಅಂತಂದ್ರೆ, ಇಟ್ ಪ್ಯೂರಿಫೈಸ್. ಅದು ಶುದ್ಧ ಮಾಡ್ತದೆ. ಹೇಗ್ ಮಾಡ್ತದೆ? ಈಗ ನಾವು ನಿಮ್ ಮನೆಯಲ್ಲಿ ಒಂದು ನೆನಪು ಮಾಡ್ಕೊಡ್ರಿ, ನೀವು ಪೇಟೆಗೆ ಹೋಗ್ತೀರಿ, ಹಣ್ಣು ತಗೊಂಡ್ ಬರ್ತೀರಿ, ಅದರಲ್ಲಿ ದ್ರಾಕ್ಷಿ ಹಣ್ಣು ಇರ್ತವೆ. ದ್ರಾಕ್ಷಿ ಹಣ್ಣಲ್ಲಿ ಏನಿರ್ತದೆ ಅಂತಂದ್ರೆ, ದೇ ಪುಟ್ ಲಾಟ್ ಆಫ್ ಪೆಸ್ಟಿಸೈಡ್ಸ್, ಅಂದ್ರೆ ಕೀಟನಾಶಕಗಳನ್ನ ಅವ್ರು ಹೊಡೆದಿರ್ತಾರೆ. ಯಾಕಂದ್ರೆ ಅವ್ರು ಹಾಳಾಗ್ತದ ಇಲ್ದಿದ್ರ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಅದ್ರ ಕವರ್ ನೋಡಿದ್ರೆ, ಅಂದ್ರೆ ಹಣ್ಣನ್ನು ನೋಡಿದ್ರೆ ಮೇಲ್ ಬಿಳಿ 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 ಆಗಿರ್ತದ. ಅದನ್ನ ನೀವು ತೆಗಿಬೇಕಾದ್ರೆ ಸಾದಾ ನೀರಿನಲ್ಲಿ, ಅಂದ್ರೆ ನಳದ ನೀರಿನಲ್ಲಿ ಹಾಕಿ ಅದನ್ನ ನೀವು ಬಹಳಷ್ಟು ಕಲಕಿದ್ರೂ ಸಹ ಅದು ಹೋಗುದಿಲ್ಲ. ಆದ್ರೆ ಉಪ್ಪಿನಲ್ಲಿ ಹಾಕಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ನೀವು ಕಲಕಿಸಿದ್ರೆ ಅದೇನಾಗ್ಬಿಡ್ತದೆ ಅಂತಂದ್ರೆ, ಇಟ್ ಬಿಕಮ್ಸ್ ಪ್ಯೂರ್. ಯು ಕ್ಯಾನ್ ಈಟ್ ಇಟ್. ಅದನ್ನ ನೀವು ತೆಗೆದುಕೊಂಡು ತಿನ್ಲಿಕ್ಕೆ ಸಾಧ್ಯವಾಗ್ತದೆ. ನೆನ್ಪು ಮಾಡ್ಕೊಡ್ರಿ ನಾನು ಹೇಳೋದನ್ನ. ಪ್ರತಿಯೊಬ್ಬರು ನಮ್ಮ ಅನುದಿನದ ಜೀವನದಲ್ಲಿ ಅಥವಾ ಸೀಸನ್ ದಲ್ಲಿ ಹಣ್ಣು ಬರುವಾಗ ಮಾಡುವಂತಹ ಒಂದು ವಿಷಯ. ಅದೇನ್ ಮಾಡ್ತದೆ ಅಂತಂದ್ರೆ, ಇಟ್ ಪ್ಯೂರಿಫೈಸ್. ಉಪ್ಪು ಏನಾಗಿದೆ ಅಂತಂದ್ರೆ, ಅದು ಶುದ್ಧತೆಯನ್ನ ತರುವಂತಹ ಒಂದು ವಿಷಯ. ಆ ಶುದ್ಧತೆ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಇದೆ ಎಂಬುದನ್ನ ನಾವು ತೋರಿಸುವಂತವರಾಗಿರ್ಬೇಕು. ಪ್ಯೂರಿಫೈಸ್, ಅದು ಶುದ್ಧೀಕರಿಸುವಂತಹ ಒಂದು ಗುಣಧರ್ಮವನ್ನು ಹೊಂದಿದೆ. ನೋಡಿ, ಹೀಗೆ 4 ವಿಷಯಗಳನ್ನ ಇವತ್ತು ಅದರ ಬಗ್ಗೆ ನೋಡಿದೀವಿ. ಮಧ್ಯದಾಗಿ ಅದರ ಉಪಯೋಗ ಹೇಗಿದೆ ಅಂತ ಹೇಳಿ, ನೇರ ಸಂಪರ್ಕಕ್ಕೆ ಬರುವಾಗ ಮಾತ್ರ ಉಪಯೋಗ ಆಗ್ತದೆ. ಆದ ಕಾರಣ ಯೇಸು ಸ್ವಾಮಿಯವರು ಹೇಳಿದ್ದಾರೆ, ಈ ಭೂಮಿಗೆ ನೀವು ಉಪ್ಪಾಗಿದ್ದೀರಿ, ಬೇರೆ ಕಡೆ ಅಲ್ಲ. ಈ ಭೂಮಿಯಲ್ಲಿ ನೀವು ಇದ್ದೀರಲ್ಲ,
ಇಲ್ಲೇ ನೀವು ಉಪ್ಪಾಗಿರ್ಬೇಕು ಎಂಬಂತಹ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ಅದು ಏನಾಗಿದೆ ಅಂದ್ರೆ ಕಾಯುವಂತಹ ಒಂದು ವಸ್ತುವಾಗಿದೆ. ಮೂರನೇದಾಗಿ ಅದು ನಮಗೆ ರುಚಿಯನ್ನು ಕೊಡುವಂತಹ ವಸ್ತುವಾಗಿದೆ. ನಾಲ್ಕನೇದಾಗಿ ಅದು ಶುದ್ಧ ಮಾಡುವಂತಹ ವಸ್ತುವಾಗಿದೆ. ಹೀಗೆ ನಾವು ಎಲ್ಲಾ ಗುಣಧರ್ಮಗಳನ್ನ ನಮ್ಮ ಜೀವನದಲ್ಲಿ ಹೊಂದಿ ನಾವು ಏನಾಗಿರ್ಬೇಕು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನ ಪ್ರದರ್ಶಿಸುವವರಾಗಿರ್ಬೇಕು. ನಾವು ಕ್ರೈಸ್ತರಾಗಿ ಸಮಾಜಕ್ಕೆ, ಈ ಲೋಕಕ್ಕೆ, ಈ ಜಗತ್ತಿಗೆ ಜನರಿಗೋಸ್ಕರವಾಗಿ ಒಳಿತನ್ನ ತರುವಂತವರಾಗಿರ್ಬೇಕಾದದ್ದು ಒಂದು ವಿಚಾರ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಕ್ರೈಸ್ತರ ಅಂದ್ರೆ ಏನು ಎಂಬುದಾಗಿ ಕೆಲವರು ಪ್ರಶ್ನೆ ಹಾಕ್ತಾರೆ. ಕ್ರೈಸ್ತರ ಅಂದ್ರೆ ಏನು? ಕೆಲವರು ಹೇಳ್ತಾರೆ ಏನಂತ ಹೇಳಿ, ಉದ್ದ ಮುಖ ಮಾಡಿಕೊಂಡು ಏನಪ್ಪಾ ದೇವ್ರ ವಾಕ್ಯದಲ್ಲಿ ಇಷ್ಟೆಲ್ಲಾ ಬರ್ತದೆ, ಅದನ್ನ ನಮ್ಗೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ನಾವು ಬಿದ್ದು ಹೋಗ್ತೇವೋ ಅಥವಾ ಹೇಳ್ತೇವೋ, ನಡೀತೇವೋ, ಕುಳಿತುಕೊಳ್ತೇವೋ ಅನ್ನುವಂತಹ ವಿಚಾರದಲ್ಲಿ ಇರ್ತಾರೆ. ದಟ್ ಈಸ್ ರಾಂಗ್. ನಾವು ಯೇಸು ಸ್ವಾಮಿ ಅವ್ರ ಹಂಗೆ ಎಂದು ಹೇಳಲಿಲ್ಲ. ನಿಮ್ ಕಡೆ ಆಗುದಿಲ್ಲ, ನಿಮ್ ಕಡೆ ಮಾಡುದಿಲ್ಲ ಎಂಬುದಾಗಿ ಎಂದು ಹೇಳಲಿಲ್ಲ. ಯೇಸು ಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಉಪ್ಪು ಕೊಡುವರಾಗಿದ್ದೀರಿ ಅಂತ ಹೇಳಿಲ್ಲ. ಯು ಆರ್ ನಾಟ್ ದ ಒನ್ ಟು ಗಿವ್ ದ ಸಾಲ್ಟ್ ಅಂತ ಹೇಳಿಲ್ಲ. ಆದ್ರೆ ಯೇಸು ಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವೇ ಭೂಮಿಗೆ ಉಪ್ಪಾಗಿದ್ದೀರಿ. ಯು ಆರ್ ದ ಸಾಲ್ಟ್. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದ್ರೆ ಇನ್ನಾದ್ರಿಂದ ರುಚಿ ಬಂದಿತ್ತು ಎಂಬುದಾಗಿ ಅವರು ಹೇಳುವುದನ್ನ ನಾವು ಕೇಳುವಾಗ ಅದು ಎಷ್ಟು ಸ್ಪಷ್ಟವಾಗಿ ಅದು ನಾವು ಯಾವಾಗಲೂ ಕಳೆಯನ್ನ ಹೊಂದಿದವರಾಗಿರ್ಬೇಕು. ನಮ್ಮಲ್ಲಿ ಆ ಸಂತೋಷ ಉಕ್ಕೇರುವಂತದ್ದಾಗಿರ್ಬೇಕು. ನಮ್ಮ ಜೀವನದಲ್ಲಿ ರುಚಿ ಇರಬೇಕಾದದ್ದು ಬಹಳ ಅವಶ್ಯ. ಅದನ್ನ ನಾವು ಜನರು ನೋಡುವಾಗ, ಹೌದು ಯೇಸು ಸ್ವಾಮಿಯ ಮಕ್ಕಳು ಇವರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರು ಇವರು, ಯೇಸು ಸ್ವಾಮಿಯನ್ನು ನಂಬಿದಂಥವ್ರು ಇವರು, ರಕ್ಷಣೆ ಹೊಂದಿದಂಥವ್ರು ಇವರು ಎಂಬುದಾಗಿ ಹೇಳುವಂತವ್ರು ಆಗಿರ್ಬೇಕಾದದ್ದನ್ನ ಇಲ್ಲಿ ನಾವು ಯೇಸು ಸ್ವಾಮಿ ಅವರ ಮಾತಿನ ಮೇಲೆ ತಿಳ್ಕೊಳ್ತೇವೆ. ಹೋಮ್ಸ್ ಎಂಬಂತ ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ಅಷ್ಟೇ ಹೇಳ್ತೇನೆ, ಅವನ ಮಾತು ಏನಿತ್ತು ಅಂತ ಹೇಳಿ. ಒಬ್ಬ ಪಾಸ್ಟರು ಅವ್ರು ಹೇಗಿದ್ರು ಅಂತಂದ್ರೆ, ಹೆಣ ಹೊರತಾರಲ್ಲ ಜನ, ಆ ರೀತಿಯಾಗಿ ಅವ್ರಿದ್ದ ಕಾರಣ ನಾನು ಆ ಪಾಸ್ಟರ್ ಆಗುವಂತ ಕೆಲಸಕ್ಕೆ ಹೋಗ್ಲಿಲ್ಲ. ಅಂದ್ರೆ ಪಾಸ್ಟರ್ ಹೇಗಿರ್ಬೇಕು ಎಂಬಂತ ವಿಚಾರ ನೀವು ಮಾಡ್ರಿ. ಅಂದ್ರೆ ಪಾಸ್ಟರ್ ಬಗ್ಗೆ ನಾನು ಯಾವತ್ತಿ ಟೀಕೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಇದ್ದಂತಹ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಹೌ ವಿ ಹ್ಯಾವ್ ಟು ಬಿ ಕಳೆಯನ್ನ ಹೊಂದಿದವರಾಗಿ, ನಮ್ಮ ಜೀವನದಲ್ಲಿ ರುಚಿಯನ್ನು ಹೊಂದಿದವರಾಗಿ ಅದನ್ನ ಇತರರಿಗೆ ತಿಳಿಸುವಂತವರಾಗಿರ್ಬೇಕು. ಮತ್ತೊಬ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ರೋಮದ ಅಧಿಪತಿ ಆದಂತ ಕಾನ್ಸ್ಟಂಟೈನ್ ಎಂಬಂತವನು ಕ್ರೈಸ್ತ ಧರ್ಮಕ್ಕೆ ಬಂದ, ರೋಮ ಧರ್ಮವನ್ನು ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಸ್ವಲ್ಪ ಕಾಲ ಆದ್ಮೇಲೆ ಅವನು ಹೋದ, ಮತ್ತೊಬ್ಬ ಬಂದ, ಯಾರು? ಜೂಲಿಯನ್ ಅಂತ ಹೇಳಿ. ಅವನೇನ್ ಹೇಳ್ದ ಗೊತ್ತಾ, ನನಗೆ ಕ್ರೈಸ್ತರಂತಂದ್ರೆ ಅವ್ರು ಮುಖ ಉತ್ತಮ ಮಾಡ್ಕೊಂಡು ಯಾವಾಗ್ಲೂ ಒಂದು ಚಿಂತೆಯಲ್ಲಿ ಹಾಗೆ ಅವ್ರು ಇರ್ತಾರೆ, ಆ ಕಾರಣ ನನಗೆ ಆ ಧರ್ಮ ಬೇಡ ಅಂತ ಹೇಳಿ ಅವ್ನು ಬಿಟ್ಟು ತಿರುಗಿ ರೋಮ್ ಧರ್ಮಕ್ಕೆ ಹೋದ ಅಂತ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಟೀಕಿಸುವುದಕ್ಕಾಗಿಲ್ಲ, ಆದ್ರೆ ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನಾನು ಅವ್ರ ಬಗ್ಗೆ ಇಂಥ ಯಾವ ವಿಚಾರಗಳನ್ನ ಹೇಳುದಿಲ್ಲ. ಅದನ್ನ ಕವಿ ಅವನೇನ್ ಹೇಳ್ತಾ ಇದ್ದಾನ ಅಂತಂದ್ರೆ, ನಾನು ಇವತ್ತು ಸಭೆಗೆ ಹೋಗ್ತಿದ್ರೆ ಖಿನ್ನನಾಗಿ ಹೋಗ್ತಾ ಇದ್ದೆ, ದುಃಖಿತನಾಗಿ ಹೋಗ್ತಾ ಇದ್ದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಸಭೆಗೆ ಹೋದ್ಮೇಲೆ, ದೇವರ ಆರಾಧನೆ ಮಾಡಿದ ಮೇಲೆ, ದೇವರ ವಾಕ್ಯ ಕೇಳಿದ ಮೇಲೆ, ದೇವರ ಒಂದು ಕಳೆಯನ್ನ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡೆ, ನಾನು ದುಃಖಿತನಾಗುವುದಿಲ್ಲ ಈಗ ಎಂಬುದಾಗಿ ಅವರು ಹೇಳುವುದನ್ನ ನಾವು ನೋಡುವಾಗ ಎಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನಮಗೆ ಉಂಟಾದಂತಹ ಸಂತಸ, ನಮ್ಮಲ್ಲಿದ್ದಂತಹ ರುಚಿಯನ್ನ ನಾವು ಇತರರಿಗೆ ಹಂಚಿಕೊಳ್ಬೇಕಾದದ್ದು ಮುಖ್ಯವಾದದ್ದು. ಮೂರನೇ ಒಂದು ವಿಷಯ ನಾನು ಕ್ಲುಪ್ತವಾಗಿ ಹೇಳ್ತೀನಿ, ಆಲ್ರೆಡಿ ಟೈಮ್ ಇಸ್ ಓವರ್. ನಾನು ಹೇಳ್ತಾ ಸಮಯ ಹೋಗ್ಬಿಡ್ತು, ಇರ್ಲಿ, ಅದನ್ನ ನಾನು ಹೇಳಿ ಮುಗಿಸ್ತೇನೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ವಿ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿ. ಆದ ಕಾರಣ ಇದು ಉಳಿತಂದ್ರೆ ಮತ್ತೆ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ, ಅದು ಮತ್ತೆ ಉಳಿತದೆ. ಆದ ಕಾರಣ ಇದನ್ನ ಸ್ವಲ್ಪ ಮುಗಿಸ್ಬಿಡ್ತೇನೆ. ಪ್ರಭಾವವನ್ನ ತ್ಯಜಿಸ್ಬೇಡ್ರಿ. ಉಪ್ಪು ಸಪ್ಪಗಾದರೆ ಇನ್ನಾತರಿಂದ ರುಚಿ ಬಂದಿತ್ತು. ಅಂದ್ರೆ ಉಪ್ಪು ಸಪ್ಪಗಾಗ್ತದೋ ಎನ್ನುವಂತ ಒಂದು ವಿಚಾರ, ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಯಾವ ರೀತಿಯಾಗಿ ನಾವು ನಮ್ಮ ಒಂದು ರುಚಿಯನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ.
ಎಂಬುದನ್ನ ನಾವು ತಿಳ್ಕೊಂಡಾಗ ನಾವು ಅದನ್ನ ಕಾಯ್ಕೊಳ್ಳಿಕ್ಕೆ ಆಗ್ತದೆ. ವಿ ಕ್ಯಾನ್ ಆಲ್ವೇಸ್ ಪ್ರಿಸರ್ವ್ ಇಟ್ ಎಂಬುದನ್ನ ನಾವು ಈ ಭಾಗದಲ್ಲಿ ನೋಡ್ತೀವಿ. ಆ ಉಪ್ಪು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಸೋಡಿಯಂ ಕ್ಲೋರೈಡ್ NaCl ಅಂತ ಹೇಳಿ ಅದರ ಕೆಮಿಕಲ್ ಫಾರ್ಮುಲಾ ಎಲ್ಲರಿಗೂ ಗೊತ್ತು, ಹೈಸ್ಕೂಲ್ ನಲ್ಲಿ ಕಲಿತೇವೆ ಅದನ್ನು. ಅದು ಶುದ್ಧವಾದಂತಹ ಒಂದು ರೂಪದಲ್ಲಿ ಅಥವಾ ಸ್ಥಿತಿಯಲ್ಲಿ ಇರ್ತದೆ, ನಾನು ಈಗಾಗಲೇ ವಿವರಿಸ್ತೇನೆ. ಆದ್ರೆ ಆಗಿನ ಕಾಲದಲ್ಲಿ ಪಾಕಿಸ್ತಾನ್ ದೇಶದಲ್ಲಿ ಅವರು ತೆಗೆದುಕೊಂಡು ಬರುವಂತಹ ಉಪ್ಪು ಏನಾಗಿತ್ತು ಅಂತಂದ್ರೆ ಅದು ಸ್ವಲ್ಪ ಮಿಶ್ರಿತ ಉಪ್ಪಾಗಿತ್ತು. ಯಾಕಂದ್ರೆ ದೇ ಯೂಸ್ ಟು ಗೆಟ್ ಇಟ್ ಫ್ರಮ್ ಡೆಡ್ ಸಿ, ಅದು ಸತ್ತ ಸಮುದ್ರ ಅಂತ ಹೇಳ್ತೀವಲ್ಲ ನಾವು, ಡೆಡ್ ಸಿ. ಅಲ್ಲಿ ಹೋದ್ರೆ ನೀವು ನೀರಿನಲ್ಲಿ ಹಾಗೆ ಮಲ್ಕೊಂಡ್ರೆ ನೀವು ಮುಳುಗುದಿಲ್ಲ, ಇಟ್ ವಿಲ್ ಹೋಲ್ಡ್ ಯು ಅಪ್, ಅದನ್ನ ನಿಮ್ಗೆ ಎತ್ತಿ ಹಿಡಿತದೆ. ಅದು ನಿಮ್ಮನ್ನು ಮುಳುಗಿಸುವುದಿಲ್ಲ, ಅದು ಎತ್ತಿ ಹಿಡಿತದ ಅಂತ. ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ಲವಣಗಳು, ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಇಷ್ಟ ಅದಾವಲ್ಲ, ಅದು ನಿಮ್ಗೆ ಮುಳುಗಲಿಕ್ಕೆ ಕೊಡುದಿಲ್ಲ ಎಂಬುದಾಗಿ ನಾವು ಅದನ್ನ ಕೇಳಿದ್ದೇವೆ. ಮತ್ತು ನಾನು ಸಹ ಅದನ್ನ ಅನುಭವಿಸಿದ್ದೇನೆ. ಆ ನೀರಿನಲ್ಲಿ ಮುಳುಗಲಿಲ್ಲ ಹೋಗಿ, ಆದ್ರೆ ಅದ್ರ ಮೇಲೆ ತೇಲಾಡಿ ಬಂದಿದ್ದೇನೆ ನಾನು. ಅಂದ್ರೆ ದೇವ್ರ ನಾಮ ಸ್ತೋತ್ರ. ಅಂದ್ರೆ ಅದೇನ್ ತೋರಿಸ್ತದ ಅಂತಂದ್ರೆ ಆ ಲವಣಗಳು ಏನಾಗಿದ್ವು ಅಂದ್ರೆ ಮಿಕ್ಸ್ ಆಗಿಬಿಟ್ಟಿದ್ವು. ಅಲ್ಲಿ ತೆಗೆದಂತ ಉಪ್ಪು ಏನಾಗಿತ್ತಂತಂದ್ರೆ ಅದರಲ್ಲಿ ರುಚಿ ಬೇರೆನೆ ಇತ್ತು. ಆ ರೀತಿಯಾಗಿ ನಮ್ಮ ಜೀವನ ಬಹಳ ಎಚ್ಚರದಿಂದ ನಾವು ಇರಬೇಕಾದದ್ದು ಅವಶ್ಯ ಎಂಬುದನ್ನ ಅದು ತೋರಿಸುವಂತದ್ದಾಗಿದೆ. ಅವರ್ ಲೈಫ್ ಶುಡ್ ನಾಟ್ ಬಿ ಮಿಕ್ಸ್ಡ್, ಅದು ಮಿಶ್ರಿತವಾದಂತಹ ಒಂದು ಜೀವನ ಆಗಿರಬಾರ್ದು. ಈ ಲೋಕದಲ್ಲಿಯೂ ನಾವು ಇರ್ತೇವೆ, ಆತ್ಮೀಯ ರೀತಿಯಲ್ಲೂ ನಾವು ಇರ್ತೇವೆ ಎಂಬುದಾಗಿ ನಾವು ಜೀವಿಸ್ಲಿಕ್ಕೆ ಹೋದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಆದ ಕಾರಣ ಯೇಸು ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ನೀವು ದೇವರನ್ನ ಧರ್ಮವನ್ನ ಸೇವಿಸಲಾರ್ರಿ ಎಂಬುದಾಗಿ, ಈ ಲೋಕವನ್ನ ಧರ್ಮವನ್ನ ಸೇವಿಸಲಾರ್ರಿ ಎಂಬುದಾಗಿ ಒಂದು ಮಾತನ್ನ ಹೇಳಿದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಎರಡೂ ಕೂಡಿ ನೀವು ಸೇವಿಸ್ತೇವೆ ಅಂತಂದ್ರೆ ಆಗುದಿಲ್ಲ. ಯು ಹ್ಯಾವ್ ಟು ಬಿ ಆಲ್ವೇಸ್ ಯು ಹ್ಯಾವ್ ಟು ಲಿವ್ ಫಾರ್ ದ ಲಾರ್ಡ್. ದೇವರಿಗಾಗಿ ನೀವು ಜೀವಿಸಬೇಕು. ನಿಮ್ಮ ಆ ಒಂದು ಉಪ್ಪಿನ ರುಚಿಯನ್ನ ನೀವು ಸ್ಯಾಕ್ರಿಫೈಸ್ ಮಾಡಬಾರ್ದು, ಅದನ್ನು ಕಳ್ಕೊಳ್ಳಬಾರ್ದು. ಸಮಾಜಕ್ಕೆ ರುಚಿಯಾಗಿ ಇರುವಂತಹ ವಿಷಯವನ್ನೇ ನಾವು ಕಾಯ್ದುಕೊಂಡು ಹೋಗಬೇಕಾದಂತದ್ದು ಅವಶ್ಯ. ಒಂದು ವೇಳೆ ಕಳ್ಕೊಂಡ್ರೆ ಏನಾಗ್ತದೆ ಅದನ್ನು ಸಹ ಯೇಸು ಸ್ವಾಮಿ ಹೇಳಿದ್ದಾರೆ. ಏನಂತ ಹೇಳ್ತಾರೆ, ಉಪ್ಪು ಅದೇನ್ ಮಾಡ್ತಾರೆ ಅಂತಂದ್ರೆ, ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ, ಉಪ್ಪು ಸಪ್ಪಗಾದ್ರೆ ಇನ್ನಾದ್ರಿಂದ ರುಚಿ ಬಂದಿತ್ತು, ಜನರು ಅದನ್ನು ತೆಗೆದು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಅದನ್ನು ತಗೊಂಡು ಹೊರಗೆ ಒಗಿತಾರೆ, ಆಮೇಲೆ ಅದರ ಮೇಲೆ ತುಳಿತಾರೆ. ನೋಡ್ರಿ ಅಂತ ಭಯಂಕರವಾದಂತ ವಿಷಯ ಅಲ್ಲಿ ನಮಗೆ ಯೇಸು ಸ್ವಾಮಿಯವರು ತೋರಿಸ್ತಾ ಇದ್ದಾರೆ. ಭಯಂಕರವಾದಂತ ಅದನ್ನು ಹೊರಗೆ ಒಗಿತಾರೆ, ಆಮೇಲೆ ಅದನ್ನು ತುಳಿತಾರೆ. ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದನ್ನ ನಾವು ನೋಡುವಾಗ ದೇವರಿಗೂ ಉಪಯೋಗ ಆಗುದಿಲ್ಲ, ಮನುಷ್ಯರಿಗೂ ಉಪಯೋಗ ಆಗುದಿಲ್ಲ. ಅಂತ ಒಂದು ಜೀವನ ನಮ್ಮದು ಆಗ್ತದೆ ಯಾವಾಗ ಉಪ್ಪಿನ ರುಚಿಯನ್ನು ನಾವು ಕಳ್ಕೊಂಡಾಗ. ಹೀಗೆ ಯೇಸು ಸ್ವಾಮಿಯವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಈ ವಿಷಯಗಳನ್ನ ನಮಗೆ ತಿಳಿಸಿದ್ದಾರೆ. ಇಷ್ಟೇ 2ನೇ ವಚನದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಅವರು ನಮಗೆ ತಿಳಿಸಿದ್ದಾರೆ. ಬಹಳಷ್ಟು ವಿವರಿಸಲಿಕ್ಕೆ ಇತ್ತು, ಅದರ ಸಮಯದ ಅಭಾವದಿಂದ ನಾವು ಇದನ್ನ ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ತೇನೆ. ಅದೇನಂತಂದ್ರೆ, ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ಆ ಉಪ್ಪಿನ ರುಚಿ ಕಳೆದುಕೊಂಡಿದ್ದೇವೆ ಎಂಬಂತಹ ಒಂದು ವಿಚಾರದಲ್ಲಿ ಇದ್ದರೆ, ಅಥವಾ ಅನುಭವದಲ್ಲಿ ನಾವು ಇದ್ರೆ, ಈ ಲೋಕದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ನಾನು ಹೆಂಗ್ ತಿರುಗಿ ಬರ್ಲಿ ಎಂಬುದಾಗಿ ನಾವು ವಿಚಾರ ಮಾಡ್ತಾ ಇದ್ರೆ, ಅದಕ್ಕೆ ದೇವರು ಯಾವಾಗಲೂ ಸಿದ್ಧನಾಗಿದ್ದಾನೆ. ನಮ್ಮನ್ನ ಕರೆಯೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಅರಿತುಕೊಳ್ಬೇಕೇನಂತೇಳಿ, ವಾಟ್ ವಿ ಆರ್, ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ನಮ್ಮಲ್ಲಿ ಏನ್ ತಪ್ಪಿದೆ, ನಮ್ಮಲ್ಲಿ ಏನ್ ಆಗಿದೆ ಎಂಬಂತಹ ಒಂದು ಅರಿವು ಇರಬೇಕು. ಆ ಅರಿವು ಯಾವ್ದಂತಂದ್ರೆ, ನಾವು ಭೂಮಿಗೆ ಉಪ್ಪಾಗಿದ್ದೇವೆ ಎಂಬುದಾಗಿ. ಫಸ್ಟ್, ಭೂಮಿಗೆ ನಾವು ಉಪ್ಪಾಗಿದ್ದೇವೆ, ಇದನ್ನ ಮರಿಬಾರ್ದು. 2ನೇದಾಗಿ, ದೇವರ ವಾಕ್ಯ ಅದು ಕೇವಲ ನಮ್ಮ ಪಾಠ ಅಂತ ಹೇಳಿ ನಾವು ಓದುವುದು ಕೇಳುವುದು, ಅದರಿಂದ ಏನು ಉಪಯೋಗ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಮ್ಮ ಅನುದಿನದ ಜೀವಿತದಲ್ಲಿ ಅದನ್ನ ನಾವು ಪಾಲಿಸಬೇಕು, ಅನುಭವಿಸಬೇಕು. ಮೊದಲನೇದಾಗಿ ಅರಿತುಕೊಳ್ಬೇಕು, 2ನೇದಾಗಿ ದೇವ್ರ ವಾಕ್ಯ ನಾವು ಅದು ವಿಧೇಯರಾಗಬೇಕು, ಪಾಲಿಸ್ಬೇಕು. 3ನೇದಾಗಿ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಯಾವಾಗ ನಾವು ರಕ್ಷಣೆ ಹೊಂದಿದಾಗ ಪವಿತ್ರಾತ್ಮನು ನಮಗೆ ಸಂಚಕಾರವಾಗಿ ಕೊಡಲ್ಪಟ್ಟು ನಮಗೆ ಸಹಾಯಕಾರಿಯಾಗಿದ್ದಾನೆ, ನಮ್ಮನ್ನ ಗೈಡ್ ಮಾಡ್ತಾನೆ ಮತ್ತು ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ ಎಂಬುದಾಗಿ ಅವನ ಬಗ್ಗೆ ನಾವು ಕೇಳಿದ್ದೇವೆ. ಹೀಗಿರುವಾಗ ಆತ್ಮನ ನಡೆಸುವಿಕೆಯೇ, ಆತನು ಹೇಳುವಂತಹ ಮಾತುಗಳನ್ನ ನಾವು ಕೇಳಿ ದೇವರಿಗೆ ಸಮರ್ಪಿತವಾದಂತ ನಡೆಯುವಂತವರಾಗಿರ್ಬೇಕು, ಇತರರ ಸೇವೆಯಲ್ಲಿ ಜೀವಿಸುವವರಾಗಿರ್ಬೇಕು.
ಮೂರನೇದಾಗಿ. ನಾಲ್ಕನೇದಾಗಿ ಏನಾಯ್ತು ಅಂತಂದ್ರೆ, ನಾವು ಸಾಧಿಸಿದಂತಹ ಮಾರ್ಗ ತಪ್ಪಿದ ಜೀವನದಿಂದ ಎಚ್ಚರಗೊಳ್ಬೇಕು. ಎಲ್ಲಿ ನಾವು ತಪ್ಪಿದ್ದೇವೆ, ವಿ ಹ್ಯಾವ್ ಟು ಕಮ್ ಬ್ಯಾಕ್. ಅದನ್ನ ನಾವು ಎಚ್ಚರಗೊಳ್ಬೇಕು. ಐದನೇದಾಗಿ, ದೇವರು ಸೂಚಿಸಿರುವಂತಹ ತಿದ್ದುಪಡಿಯನ್ನ ಅನ್ವಯಿಸಿಕೊಳ್ಬೇಕು. ದೇವರು ನಮಗೇನ್ ತಿಳಿಸ್ತಾನೆ, ಎಸ್ ಇಲ್ಲಿ ನೀನ್ ತಪ್ಪಿದ್ದೀಪ್ಪ, ಅದನ್ನ ಸರಿಪಡಿಸ್ಕೊ, ನಾನ್ ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ದೇವರು ಸೂಚಿಸುವಂತಹ ತಿದ್ದುಪಡಿಯನ್ನ ಅನ್ವಯಿಸಿಕೊಂಡುವಾಗ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ತೇವೆ. ಆಗ ಜನರು ನಮ್ಮನ್ನು ನೋಡಿ ದೇವರನ್ನ ಕೊಂಡಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.